ದಾವಣಗೆರೆ ಜಿಲ್ಲೆಯ ನೂತನ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಗಳೂರು ತಾಲೂಕಿನ ಮಹಾರಾಜರಟ್ಟಿ ಬಳಿ 482 ಕೋಟಿ ರೂಪಾಯಿಗಳ ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಅವರು ಶಾಸಕ ದೇವೇಂದ್ರಪ್ಪ ಅವರ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಪಾಲ್ಗೊಂಡು ಚಿಕ್ಕಮ್ಮನಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೆರೆಗೆ ಗಂಗಾರತಿ ಮಾಡಿದರು. ನೂತನ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಜಗಳೂರಿನ ತೆರಳುಬಾಳು ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಸನ್ಮಾನವನ್ನ ಮಾಡಲಾಯಿತು. ಸನ್ಮಾನ ಕಾರ್ಯಕ್ರಮದಲ್ಲಿ ಅಸಲಿ ಆಟ ಇನ್ನು ಮುಂದೆ ಶುರು. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುಖ್ಯಮಂತ್ರಿಯಾಗಬೇಕು. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೇಂದ್ರದ ಸಚಿವರಾಗಬೇಕು. ಇನ್ನು ಮುಂದೆ ತ್ರಿಬಲ್ ಇಂಜಿನ್ ಸರ್ಕಾರದ ಆಟ. ಈಗಂತ ಯಾವ್ಯಾವ ಅತಿಥಿಗಳು ಮಾತನಾಡಿದರು ಎಂಬುದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಶ್ರೀ ಕೃಷ್ಣ ಶ್ರೀ ಕೃಷ್ಣ ಶ್ರೀಕೃಷ್ಣನ ನಾಮಸ್ಮರಣೆಯೊಂದಿಗೆ ನಮ್ಮ ನಿಮ್ಮೆಲ್ಲರ ಜಗಳೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಜಗಳೂರಿನ ವಿಧಾನಸಭಾ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳಿಂದ ನಮ್ಮ ಮಾನ್ಯ ಶಾಸಕರ ಪರವಾಗಿ, ನಾಗರಿಕ ಬಂಧುಗಳ ಪರವಾಗಿ, ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ದಯವಿಟ್ಟು ನಿಂತಿದ್ದ ಮುಂದ್ಗಡೆ ನಮ್ಮ ವೇದಿಕೆ ಆದ್ಮೇಲೆ ಇವತ್ತು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ಜಗಳೂರು ಬ್ಲಾಕಿನ ಅಧ್ಯಕ್ಷರಾದಂತಹ ಶ್ರೀಯುತ ಶಂಷೇರ್ ಅಹಮದ್ ಅವರಿಗೂ ಮತ್ತು ಅರಸೀಕೆರೆ ಬಿಳಿಚೋಡು ಬ್ಲಾಕಿನ ಅಧ್ಯಕ್ಷರಾದ ಶ್ರೀ ಎಸ್ ಮಂಜುನಾಥ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಈ ಒಂದು ವಿಶೇಷ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನೂತನ ಸಂಸತ್ ಸದಸ್ಯರಾದಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಒಂದು ಸಭೆಗೆ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿಯೇ ಮಂತ್ರ ಎನ್ನುವ ನಾಣ್ಣುಡಿಯಲ್ಲಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಶ್ರೀಯುತ ಬಿ ದೇವೇಂದ್ರಣ್ಣ ಚಿಕ್ಕಮ್ಮನಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆದರದಿಂದ ನಾನು ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ವಿಶೇಷ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜಗಳೂರಿನ ಸುಪುತ್ರರು, ಹಸ್ಗೋಡು ಜಯಶಿವಣ್ಣ ಎಂದು ಖ್ಯಾತಿ ಪಡೆದಿರುವ ನಮ್ಮ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದಂತ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಭಾಜನರಾಗಿರುವ ಶ್ರೀಯುತ ಹಸ್ಗೋಡು ಜಯಶಿವಣ್ಣ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಸಮಾರಂಭದಲ್ಲಿ ಮತ್ತೊಬ್ಬ ವಿಶೇಷ ಅಧ್ಯಕ್ಷರು, ನಮ್ಮ ನಾಯಕರು, ನಮ್ಮ ತಾಲೂಕಿನಲ್ಲಿ ಆದಂತ ಪಂಜಾಬ್ ಸಮಾಜದ ಅಭಿವೃದ್ಧಿ ತಾಂಡದ ಅಧ್ಯಕ್ಷರಾದಂತ ಶ್ರೀಯುತ ಜಯದೇವ್ ನಾಯ್ಕ ಅವರು ಈ ಒಂದು ಸಮಾರಂಭದಲ್ಲಿ ಅವರು ಕೂಡ ಸನ್ಮಾನವನ್ನ ಸ್ವೀಕರಿಸಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಜಗಳೂರು ಕ್ಷೇತ್ರದ ಶಾಸಕರ ಸುಪುತ್ರರು ಆದಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀಯುತ ಎಂ ಡಿ ಕೀರ್ತಿಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಮತ್ತೊಬ್ಬ ನಾಯಕರು, ಪರಿಶಿಷ್ಟ ಪಂಗಡದ ರಾಜ್ಯ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ನಿಮ್ಮೆಲ್ಲರ ನಾಯಕರು ಆದಂತ ಶ್ರೀಯುತ ಕೆಪಿ ಪಾಲಯ್ಯ ಅವರು ಈ ಸಮಾರಂಭದಲ್ಲಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ.
ಮತ್ತೊಬ್ಬ ಮುಖಂಡರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾದಂತ ಶ್ರೀಯುತ ಕಲ್ಲೇಶ್ ರಾಜ್ ಪಟೇಲ್ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಿರಿಯರು SC ಸಮಿತಿಯ KPCC ಸದಸ್ಯರಾದ ಶ್ರೀಯುತ ತಿಪ್ಪೇಸ್ವಾಮಿ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಸಭೆಗೆ ನಮ್ಮ ಪಕ್ಷದ ಮುಖಂಡರಾದಂತಹ ಶ್ರೀಯುತ MS ಪಾಟೀಲ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಾಮನಿರ್ದೇಶನ ಸದಸ್ಯರಾದಂತಹ ಶ್ರೀಯುತ ತಾನಾಜಿ ಕೋಸ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಮುಖಂಡರಾದ ಅಶ್ರಫ್ ಉಲ್ಲಾ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಿರಿಯರು ಮಾಜಿ ತಾಲೂಕ್ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಯುತ ಓಮಣ್ಣ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಮುಖಂಡರಾದ ಶ್ರೀಯುತ ಕೃಷ್ಣಮೂರ್ತಿ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ನಾನು ಬಯಸ್ತೇನೆ. ಹಾಗೇನೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಾದ ಶ್ರೀಯುತ ಮಂಜುನಾಥ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಮತ್ತೊಬ್ಬ ಪಟ್ಟಣ ಪಂಚಾಯತಿ ಸದಸ್ಯರಾದ ಶಕೀಲ್ ಅಹಮದ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಮಾತೃ ಸಮಾನರು ನಮ್ಮ ಸಂಸದರ ಜೊತೆಗೆ ಬಂದಿರತಕ್ಕಂತ ನಮ್ಮ ಶ್ರೀಮತಿ ಗಿರಿಜಾಕ್ನವರು ಈ ವೇದಿಕೆಯಲ್ಲಿ ಇದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಜಗಳೂರು ತಾಲೂಕಿನ ಎಲ್ಲ ಸಮಸ್ತರ ಪರವಾಗಿ ಅವರಿಗೂ ಕೂಡ ನಾನು ಅತ್ಯಂತ ಗೌರವದಿಂದ ಗಿರಿಜಾಕ್ನವರಿಗೆ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಮತ್ತೊಬ್ಬ ಗೌರವದಿಂದ ಪಟ್ಟಣ ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಅಲಿ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಶ್ರೀಯುತ ರವಿಕುಮಾರ್ ಈ ಸಮಾರಂಭದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಿರಿಯರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಯುತ ಬಸವರಾಜಪ್ಪ ವಕೀಲ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಮಾಜಿ ಅಧ್ಯಕ್ಷರಾದ ವೈ ಮಂಜುನಾಥ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದಂತಹ ಶ್ರೀಮತಿ ಜಯಲಕ್ಷ್ಮಿ, ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಕಲ್ಪನಾ, ಸ್ನೇಹ ಪ್ರಕಾಶ್, ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಆಶಾ ಅವರು ಕೂಡ ಈ ಸಮಾರಂಭದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಿರಿಯರು ನಮ್ಮ ಮಾರ್ಗದರ್ಶಕರಾದ ಯರಮಳ್ಳಿ ಉಮಾಪತಿ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಅರಸೀಕೆರೆ ಬಿಳಿಚೋಡ್ ಬ್ಲಾಕಿನ SCCL ಅಧ್ಯಕ್ಷರಾದ ಹನುಮಂತಣ್ಣ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೆಟ್ಟಿ ನಾಯ್ಕ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಪಕ್ಷದ ಮುಖಂಡರು ನದಾಬ್ ಪಿಂಜಾರ್ ಸಂಘದ ಅಧ್ಯಕ್ಷರಾದ ಪರವೀಸ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಯುವ ಕಾಂಗ್ರೆಸ್ನ ಮುಖಂಡರಾದ ಆಸಾಮುಲ್ಲಾ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಜಗಳೂರು ಬ್ಲಾಕಿನ SC ವಿಭಾಗದ ಅಧ್ಯಕ್ಷರಾದ ಮಹೇಶ್ವರಪ್ಪ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಪಕ್ಷದ ಮುಖಂಡರಾದಂತಹ ಶ್ರೀಯುತ ಶಿವನಗೌಡ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಾಮನಿರ್ದೇಶನ ಸದಸ್ಯರಾದ ಶ್ರೀಯುತ ಕುರಿ ಜಯಣ್ಣ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ವಿಶೇಷವಾಗಿ ಈ ಒಂದು ನಮ್ಮ ಅಭಿನಂದನಾ ಸಮಾರಂಭಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಂಗ ಪಕ್ಷಗಳಾದಂತಹ SC ST OBC ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSU, ಪಂಚಾಯತ್ ರಾಜ್, ಗ್ರಾಮೀಣ, ನಮ್ಮ ಸಾಮಾಜಿಕ ಜಾಲತಾಣ ಎಲ್ಲ ನನ್ನ ಪಕ್ಷದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಅತ್ಯಂತ ಗೌರವದಿಂದ ಸ್ವಾಗತವನ್ನ ಬಯಸ್ತೇನೆ. ವಿಶೇಷವಾಗಿ ಈ ಒಂದು ಸಮಾರಂಭಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಪಕ್ಷದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಪ್ರಿಂಟ್ ಮತ್ತು ವಿಡಿಯೋ ಮುದ್ರಣದ ಎಲ್ಲ ಸ್ನೇಹಿತರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೀರಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಿದ್ದೀರಿ, ನಮ್ಮ ಪಕ್ಷದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಪಕ್ಷದ ಹಿರಿಯ ಮುಖಂಡರು ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಅಭಿನಂದನಾ ಸಮಾರಂಭದ ಯಶಸ್ವಿಗೆ ಕಾರಣಭೂತರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಗೌರವದಿಂದ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಇದು ಅರಸೀಕೆರೆ ವ್ಯಾಪ್ತಿ ಅಲ್ಲ, ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿದ್ದೀರಿ. ಆಗಮಿಸಿರುವ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ವಿಶೇಷವಾಗಿ ನಮ್ಮ ಸಂಸದರ ಆಪ್ತ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಗೆಳೆಯರು ಆದಂತ ಶ್ರೀಯುತ ಹರೀಶ್ ಬಸಾಪುರ ಈ ಒಂದು ಸಮಾರಂಭದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಜಗಳೂರು ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸಿ ನನ್ನ ಸ್ವಾಗತವನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಎಲ್ಲ ಗಣ್ಯಮಾನ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಶೇಖರಪ್ಪ ಅವರಿಗೂ ಸಹ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಸುಶೋಭಿತ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ಇದೀಗ. ನಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರು, ದಾವಣಗೆರೆ ವಿಧಾನಸಭಾ ಕ್ಷೇತ್ರ
ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒಡಗೂಡಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ದೇವೇಂದ್ರಪ್ಪ ಸರ್ ಅವರು ಹಾಗೂ ದೇಸಿಮಣ್ಣನವರು ಮತ್ತು ನಾಯಕ್ ಸರ್ ಅವರು ಎಲ್ಲರೂ ಒಡಗೂಡಿ ಈ ಉದ್ಘಾಟನಾ ಕಾರ್ಯಕ್ರಮ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕರಾದ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಅಸ್ಕೋಡು ದೇಸಿಮಣ್ಣನವರು ಹಾಗೂ ನಾಯಕ್ ಸರ್ ಅಲ್ಲದೆ ವೇದಿಕೆ ಎಲ್ಲ ಗಣ್ಯಮಾನ್ಯರು ಅತ್ಯದ್ಭುತವಾಗಿ ಉರಿಯುತ್ತಿರುವ ದೀಪವು ನಂತರ ದೀಪವಾಗಿ ಬೆಂಗಳೂರಿನ ಅಭಿವೃದ್ಧಿಯ ಮತ್ತು ಸಹಿಸಲಿ ಅಭಿವೃದ್ಧಿಯನ್ನು ವಿಶೇಷಗೊಂಡ ಮಾನ್ಯ ಅತ್ಯದ್ಭುತವಾಗಿ ಉರಿಯುತ್ತಿರುವ ದೀಪವು ನಂತರ ದೀಪವಾಗಿ ಬೆಂಗಳೂರಿನ ಅಭಿವೃದ್ಧಿಯ ಮತ್ತು ಸಹಿಸಲಿ ಅಭಿವೃದ್ಧಿಯನ್ನು ವಿಶೇಷಗೊಂಡ ಮಾನ್ಯ ನಿಶಬ್ದ ಇದು ಸಮಾರಂಭ ನಿಮಗಾಗಿ, ನಿಮ್ಮೆಲ್ಲರ ಹಾಗೂ ಜಗಳೂರಿನ ಅಭಿವೃದ್ಧಿಗಾಗಿ. ಹಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಎಸ್ ಮಲ್ಲಣ್ಣ ಅವರಿಗೆ, ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ, ಆತ್ಮೀಯ ಜಗಳೂರು ವಿಧಾನಸಭಾ ಕ್ಷೇತ್ರದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಈ ದಿನ ನಮ್ಮ ನಾಡಿಗೆ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ವೇದಿಕೆ ಮೇಲಿರ್ತಕ್ಕಂಥ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ಬಯಸ್ತಾ ಇದ್ದೀರಿ. ಆತ್ಮೀಯರೇ, ಇವತ್ತಿನ ಪ್ರಸ್ತುತ ಕಾರ್ಯಕ್ರಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ MP ಮೇಡಮ್ ಅವರಾಗಿ ಆಯ್ಕೆ ಆಗಿರ್ತಕ್ಕಂಥ ಪ್ರಭಾ ಮೇಡಮ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಕ್ಷೇತ್ರದ ಜನತೆಯಿಂದ. ಅದೇ ರೀತಿ ಗೆಲುವಿಗೆ ಸಹಕರಿಸಿದಂತ ತಮ್ಮೆಲ್ಲರಿಗೂ ಒಂದು ಕೃತಜ್ಞತೆಯನ್ನ ಹೇಳುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಈ ದಿನ ಸ್ವಾಮಿ ಕಾರ್ಯ ಸ್ವಕಾರ್ಯದ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮ ಇರ್ಬೋದು, ಖಾಸಗಿ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಅದರ ಭೂಮಿ ಪೂಜೆ ಇರ್ಬೋದು, ಒಂದೇ ದಿನ ಈ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮಗೆ ಮೇಡಮ್ ಅವರು ಹೇಳ್ತಾ ಇರ್ತಾರೆ, ನಾನು ಈ ಲೋಕಸಭಾ ಕ್ಷೇತ್ರದಲ್ಲಿ ಹರಪನಹಳ್ಳಿ ಮತ್ತು ಜಗಳೂರು ವಿಶೇಷವಾಗಿ ನಾನು ಗಮನಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥವು. ಒಂದು ತಾಯಿಗೆ 8 ಜನ ಮಕ್ಕಳಿದ್ದಾರೆ, 6 ಜನ ತುಂಬಾ ಚೆನ್ನಾಗಿದ್ದಾರೆ, 2 ಅವರು ದುರ್ಬಲರಿದ್ದಾರೆ. ಅವರಿಬ್ಬರನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ತಾಯಿಯರ ಕರ್ತವ್ಯ ಅನ್ನಂತ ಮಾತನ್ನ ಚುನಾವಣೆ ಪ್ರಚಾರದಲ್ಲಿ ಹೇಳ್ತಾ ಇದ್ರು. ಇದು ನಿಜವಾಗ್ಲೂ ಅವರಿಗೆ ಎಷ್ಟು ಬದ್ಧತೆ ಇದೆ. ನಾವು ಹೇಳ್ಬೇಕಾಗಿತ್ತು, ಈ ಕ್ಷೇತ್ರ ತುಂಬಾ ಹಿಂದುಳಿದಿದೆ. ಎಲ್ಲರ ಮೇಲೆ ನಾವು ಹೇಳ್ತಾ ಇತ್ತು, ಅಭಿವೃದ್ಧಿ ವಿಚಾರ ಬಂದಾಗ ನಮ್ಮ ಮೇಲೆ ಒಂದು ಕಣ್ಣಿರ್ಲಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ
ನಾವು ಒಂದು ಕಣ್ಣು ನಮ್ಮ ಮೇಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಪ್ಲಸ್ ಆಗಿ ಎರಡೂ ಕಣ್ಣು ಜಗಳೂರಿನ ವಿಧಾನಸಭಾ ಕ್ಷೇತ್ರದ ಮೇಲೆ ಇರ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ಅಂತ ಮಾತೃ ಹೃದಯ ಇರಂತ MP ಮೇಡಮ್ ಅವರು ನಮಗೆ ಸಿಕ್ಕಿರೋದು ಅದೃಷ್ಟ ಅದೃಷ್ಟ ಅದೃಷ್ಟ. ಹಾಗಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರೇ, 2 ಬ್ಲಾಕ್ನ ಅಧ್ಯಕ್ಷರೇ, 2 ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಅಸ್ಗೋಡ್ ಜಯಸಿಂಹ ಸ್ವಾಮಿ ಅವರೇ, ಜಯದೇವ್ ನಾಯ್ಕರೇ, ಸಮಯದ ಅಭಾವ ಆಗಿರೋದ್ರಿಂದ ಮೇಡಮ್ ಅವರು ಮತ್ತೆ ಉಜ್ಜಿನಿ ಜಗದ್ಗುರುಗಳ ದರ್ಶನೋತ್ಸವವನ್ನ ಪಡಿಬೇಕಾಗಿರೋ ಕಾರಣಕ್ಕೆ ಅವರು ಅತಿ ಶೀಘ್ರದಲ್ಲಿ ಹೋಗಬೇಕಾಗಿದೆ ಅಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಪಟ್ಟಣ ಪಂಚಾಯತಿಯ ಸದಸ್ಯರೇ, ಮಹಿಳಾ ಒಂದು ಸಂಘಟನೆಯ ಮುಖ್ಯಸ್ಥರೇ, ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳಕ್ ನಾನು ಬಯಸ್ತೀನಿ. ಯಾಕಂತ ಹೇಳಿದ್ರೆ ಇಂದಿನ ಇದೇ ದಿನದಲ್ಲಿ, ಇದೇ ಶುಭ ದಿನದಲ್ಲಿ, ಅವತ್ತು ಕೇವಲ ನಮಗೆ ಸಂಬಂಧ ಇದ್ದದ್ದು 2 ಕುಟುಂಬಗಳ, ಜಗಳೂರಿನ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪ ನನ್ನ ಕುಟುಂಬ ಮತ್ತು ದಾವಣಗೆರೆ SS ಅಪ್ಪಾಜಿ ಅವರ ಕುಟುಂಬ. ಅವತ್ತು ತುಂಬಾ ಆತ್ಮೀಯವಾಗಿ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಪೂಜೆಗೆ ತಾವು ದಯಮಾಡಿಸಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕರೆದಿದ್ವಿ. ವೆಲ್ ಬಿಗನ್ ಇಸ್ ಆಫ್ಟರ್ ಅಂತಾರೆ. ಅವರು ಅವತ್ತು ಬಂದು ಹೋದಂತ ಒಂದು ಸಂದರ್ಭವನ್ನ ದಾವಣಗೆರೆ ಜಿಲ್ಲೆ ನೋಡಿದ ನೋಟದ ಬೇರೆ, ಅವರು ಅರ್ಥೈಸ್ಕೊಂಡದ್ದ ಬೇರೆ. ನಮಗೂ ಗೊತ್ತಿರಲಿಲ್ಲ, ಸುಮ್ಮನೆ ನಾವು ಕರಿಬೇಕಾಗಿತ್ತು, ಕರೆದಿದ್ವಿ. ಆದ್ರೆ ಜೊತೆಗೆ ಮಾಧ್ಯಮ ಮಿತ್ರರಿರಲ್ಲ, ನಿಮ್ಮ ಪೆನ್ಗಳು ಸುಮ್ಮನೆ ಇರಲಿಲ್ಲ. ಏನೇನೋ ಬರೆದು ಅಂದ್ರೆ ಏನೇನೋ ಬರಲಿಲ್ಲ, ಒಳ್ಳೇದೇ ಬರೆದು. ಬಹುತೇಕ ಮೇಡಮ್ ಅವರು ಇಲ್ಲಿಗೆ ಜಗಳೂರಿಗೆ ಬಂದಿರೋದು ನೋಡಿದ್ರೆ, ಈಶಾನ್ಯ ದಿಕ್ಕಿಗೆ ಹೋದ್ರೆ ಇಲ್ಲಿ ಏನೋ ಆಗ್ತದೆ, ಏನೋ ಆಗಬಹುದು ಅಂತೇಳಿ ಭವಿಷ್ಯವಾಣಿಯನ್ನ ನೀವು ನೋಡಿದ್ರಿ. ನಮಗೂ ಗೊತ್ತಿದ್ದಿಲ್ಲ, ಅಮ್ಮರಿಗೂ ಗೊತ್ತಿದ್ದಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಫೋನ್ ಮಾಡಿ ಹೇಳಿದ್ರು, ದೇವೇಂದ್ರಪ್ಪ ನೀನು ಸುಮ್ಮನೆ ಹೇಳಿದಲ್ಲ ಕಣಪ್ಪ, ನೀನು ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗಿ ಏನೇನು ಹೇಳಿದ್ಯಾ ನನ್ನ ಮಾಧ್ಯಮದವರೆಲ್ಲ ಬಂದು ಕೇಳ್ತಾರೆ, ರಾಜ್ಯ ಕಾಂಗ್ರೆಸ್ಸಿನ ವರಿಷ್ಠರು ಕೇಳ್ತಾರೆ, ನೀನು ಸುಮ್ಮನಿರಲ್ಲ ಅಂತೇಳಿ ಅವರು ನನಗೆ ಪ್ರಶ್ನೆ ಮಾಡಿದ್ರು. ನಾನು ಹೇಳಿದೆ, ಹಂಗಾದ್ರೆ ಹಂಗಾಗ್ಲಿ ಬಿಡೋಣ, ಯಾಕೆ ಆಗ್ಬಾರ್ದು ಅಂತ ಹೇಳಿದೆ. ಅವತ್ತಿನಿಂದ 1 ವರ್ಷದೊಳಗೆ ಆಗಿರೋ ಬದಲಾವಣೆಗಳು ನಿಮಗೆಲ್ಲ ಗೊತ್ತಿದೆ. ಆ ಬದಲಾವಣೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮನೆ ಮಗಳು ಇವತ್ತು ಪಾರ್ಲಿಮೆಂಟ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮೊಟ್ಟ ಮೊದಲ ಸೆಷನ್ನಲ್ಲಿ ಬರೀ ಕರ್ನಾಟಕನೇ ಅಲ್ಲ, ಅದು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿಯಾಗಿ ಧ್ವನಿಯಲ್ಲಿನ ಏಕೈಕ ಮಹಿಳೆ ಅಂತ ಹೇಳಿದ್ರೆ ಅದು ನಮ್ಮ ಪ್ರಭಾ ಮೇಡಮ್ ಅವರು. ನಿಜವಾಗ್ಲೂ ಇಲ್ಲಿಂದ ಶುರುವಾಗಿದೆ ನಮ್ದು. ಮೊನ್ನೆ ನಡೆದದ್ದು ಜಸ್ಟ್ ಅದು ಟ್ರಯಲ್, ಇನ್ನು ಮುಂದೆ ಒರಿಜಿನಲ್ ಆಟ ಇನ್ನು ಮುಂದೆ ಶುರುವಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷವಾಗಿ ಬಂತು ನಮಗೆ. ಅವರು ನಮಗೆ 11, 12, 1 ಗಂಟೆಗೆ ನಮ್ಮನ್ನು ಬಿಟ್ಟು ಬಿಡಬೇಕು ಅಂದ್ರು. ಆದರೆ ಬಂದಂತ ಕಾರ್ಯಕ್ರಮದಲ್ಲಿ ಅಮ್ಮ
ನಿಮ್ಮನ್ನು 1 ಗಂಟೆಗೆ ಕಳಿಸ್ತು ಬನ್ನಿ ಅಮ್ಮ ಅಂತ ಹೇಳಿದ್ರೆ ಅವ್ರು ಬರಕ್ಕೆ ರೆಡಿ ಇರಲಿಲ್ಲ. ಅವ್ರು ಎತ್ತಿನ ಗಾಡಿ ಏನೋ, ಅವರು ಕೆರೆಗೆ ಬಾಗಿನ ಬಿಡೋದೇನೋ, ಇಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಭಾಗವಹಿಸಿದ್ದೇನೋ, ಈಗಲೂ ಅವ್ರ ಸಂಕಷ್ಟ ಮೇಲೆ ಊಟ ಇಲ್ಲ. ಇವತ್ತು ಉಪವಾಸ ಒಂದತ್ತಿರ್ತಾರೆ ಅವರು. ಆದರೂ ಸಹ ಅವ್ರ ಜೊತೆಗೆ ನಮ್ಮನ್ನೆಲ್ಲ ಉಪವಾಸ ಇಟ್ಟುಬಿಟ್ಟಿದ್ದಾರೆ. ನಾವು ಶುಗರ್ ಪೇಷಂಟು, ನೀವೆಲ್ಲ ಊಟ ಮಾಡಿದ್ರಪ್ಪ? ಮಾಡಿದ್ರೇನೆ ಜೋರಿಗಳ ಮಂತಪ್ಪ. ಹಾಗಾಗಿ ನಿಜವಾಗ್ಲೂ ನಮಗಂತೂ ತುಂಬಾ ಹೊಟ್ಟೆ ಹಸಿವಾಗಿದೆ. ಆದರೆ ಅಷ್ಟೇ ಪ್ರೀತಿಯಿಂದ ಹೊಟ್ಟೆ ತುಂಬಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಜಗಳೂರಿನಲ್ಲಿ ಹಮ್ಮಿಕೊಂಡಿದ್ವಿ. ಹಾಗಾಗಿ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಆ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ರಾಜನಹಳ್ಳಿ ತಿಮ್ಮಲಾಪುರದ ಒಂದು ಏನು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಏನ್ ಕರಿತೀವೋ, ಅಲ್ಲಿಂದ 365 ದಿನಗಳವರೆಗೆ ಕುಡಿಯುವ ನೀರಿನ ಒಂದು ಯೋಜನೆಗೆ ಇವತ್ತು ಅಮ್ಮವರ ಕೈಯಿಂದ ನನಗೆ ಮುಂಚೆನೆ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಮುಂಚೆನೆ ಅದು ಉದ್ಘಾಟನೆ ಮಾಡಬೇಕಾಗಿತ್ತು. ಅವತ್ತು ನಾನು ಹೇಳಿದೆ, ಅಮ್ಮ ನಿಮ್ಮಿಂದಲೇ ಉದ್ಘಾಟನೆ ಆಗಬೇಕು, ನೀವೇ MP ಅವರಾಗ್ತೀರಿ. ಅವತ್ತು ನಾನು ಭವಿಷ್ಯ ನುಡಿದಿದ್ದೆ. ನೀವು ನಾಳೆ ಯಾರಾದ್ರೂ ಭವಿಷ್ಯ ಕೇಳಿದ್ರೆ ಬಂದು ಕಾಣಿಕೆ ಇಟ್ಟು ಕೇಳ್ಕೋಬಹುದು. ಮತ್ತು ನಿಮ್ಮ ಮನೆ ಬರ್ದೋಗು ನನ್ನ ಭವಿಷ್ಯ ನಿಜ ಆಗಿದ್ರೆ ಮಾತ್ರ ನಿಜ ಆಗ್ತದೆ, ಇಲ್ಲ ನಿಮ್ಮ ಇಟ್ಟ ಕಾಣಿಕೆ ವೇಸ್ಟ್ ಆಗ್ತದೆ. ಹಾಗಾಗಿ ದಯಮಾಡಿ ನಾವು ಅಂದ್ಕೊಂಡಂಗಾಗಿದೆ, ಒಳ್ಳೆ ಕೆಲಸ ಆಗ್ತದೆ. ಇನ್ನು ಮುಂದೆ ಉಳಿದಿರೋದು ಮಾತು ಕಮ್ಮಿ ಮಾಡಬೇಕಾಗಿದೆ, ನಾವು ಕೆಲಸ ಜಾಸ್ತಿ ಮಾಡಬೇಕಾಗಿದೆ. ನಾನು ಇಬ್ಬರು ನನಗೆ 2 ಕಣ್ಣುಗಳಿದ್ದಾಗೆ, ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಒಬ್ಬ ಪಾರ್ಲಿಮೆಂಟ್ ಸದಸ್ಯರು. ಹಾಗಾಗಿ ನಮ್ದು ಡಬಲ್ ಎಂಜಿನ್ ಅಲ್ಲ, ಟ್ರಿಬಲ್ ಎಂಜಿನ್ ಅಂತ ಅಮ್ಮರು ಹೇಳ್ತಾ ಇದ್ರು. ಅಂತ ಎಂಜಿನ್ ಆಶೀರ್ವಾದ ಮಾಡಿದ್ರೆ ನೀವೆಲ್ಲ ಇಲ್ಲಿ ಕೂತಿದ್ದೀರಿ. ಹಾಗಾಗಿ ನಮ್ಮನ್ನು ಆಶೀರ್ವಾದ ಮಾಡಿದಂತ ನಿಮ್ಮ ನಂಬಿಕೆಯನ್ನು ಉಳಿಸುವಂತ ಕೆಲಸ ನಾನು ಮಾಡ್ತೇನೆ. ನಾನು ಅವ್ರನ್ನ ನಂಬಿ ಆ ಕೆಲಸವನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸಿ, ಇವತ್ತು ಬಹಳ ಉತ್ತಮವಾದಂತ ಮಳೆ ಬರ್ತಾ ಇದೆ. ಕೆರೆ ಕೋಡಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ, ಕೆಲವು ಕೋಡಿ ಬಿದ್ದಿದೆ. ಇನ್ನು 57 ಕೆರೆಗೆ ನೀರು ತುಂಬಿಸಂತ ಯೋಜನೆ ಇನ್ನು ಸ್ವಲ್ಪದಲ್ಲಿ ಇದೆ. ಹಾಗಾಗಿ ನಾವು ಯಾರೂ ಸಹ ನಂಬಿರಲಿಲ್ಲ ಜುಲೈ 8 ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಇಷ್ಟು ರೀತಿಯಲ್ಲಿ ತುಂಗಭದ್ರಾ ಹರಿತಾಳಂತೇಳಿ. ಆದರೆ ವರ್ಣನ ಕೃಪೆಯಿಂದ ಎಲ್ಲ ಕಡೆ ತುಂಬಿ ಹರಿತಾ ಇದೆ. ಈಗ 30ಕ್ಕಿಂತ ಹೆಚ್ಚು ಕೆರೆಗಳಿಗೆ ನೀರನ್ನು ಬಿಟ್ಟಾಗಿದೆ. ಇನ್ನೂ 27 ಕೆರೆಗೆ ನೀರು ಬಿಡುವಂತ ಕೆಲಸ ಇದೆ. ಅದು ಅತಿ ಶೀಘ್ರದಲ್ಲಿ ಆಗ್ತದೆ ಅನ್ನೋ ಮಾತನ್ನ ಹೇಳಕ್ ಬಯಸಿ, ಇನ್ನು ನಮ್ಮ ಜಯದೇವ ನಾಯಕರು, ಜಯಸಿಂಹಣ್ಣವರು ಅವರು 2 ಮಾತಾಡಿದ್ದಾರೆ. ಅದಾದ್ಮೇಲೆ MP ಅವರು ತಮ್ಮನ್ನು ಕುರಿತು ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ತಮ್ಮ ತಾಳ್ಮೆಯನ್ನ, ನಿಮ್ಮ ಸಹನೆಯನ್ನ ನಾನು ಪರೀಕ್ಷೆ ಮಾಡಕ್ಕೆ ಹೋದರೆ, ಅಭಿವೃದ್ಧಿಗೋಸ್ಕರ ಇವತ್ತು ಮಾಡುವಂತ ಕೆಲಸ ಅಂತ ಹೇಳಿ ಬಯಸಿ 4-5 ಕೆಲಸಗಳು ಇವತ್ತು ಅಂತಕ್ಕಂಥದ್ದು ನಾವೆಲ್ಲ ಗೊತ್ತಿದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ಮೊದಲು ನಾವು ನೆನೆಸಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ. ಯಾಕಂದರೆ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನು ಭಾಳ ಪ್ರತಿಷ್ಠೆ ಹಣವಾಗಿ ತಗೊಂಡು ಚುನಾವಣೆಯನ್ನು ನಮ್ಮ ಏನು ಪ್ರಭಾ ಮೇಡಮ್ ಅವರ ಗೆಲುವಿಗೆ ದೊಡ್ಡ ಒಂದು ಶಕ್ತಿಯನ್ನು ತುಂಬಿದ್ರು. ಯಾಕಂದರೆ ನಾವೆಲ್ಲ ಉಪಕಾರ ಸ್ಮರಣೆಯ ಜನ, ನಾವು ಯಾರಾದರೂ ಉಪಕಾರ ಮಾಡಿದರೆ ಅವ್ರನ್ನ ನೆನೆಯುವಂಥದ್ದು. ಇವತ್ತು ಪ್ರಭಾ ಮೇಡಮ್ ಅವರು ಪ್ರಥಮ ಬಾರಿಗೆ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕುಡಿಯಂಥ ಪುಣ್ಯ. ಪಾರ್ಲಿಮೆಂಟ್ನಲ್ಲಿ ಏನು ಮಾತಾಡಿದ್ರು? ಆರೋಗ್ಯದ ಬಗ್ಗೆ. ಆರೋಗ್ಯ ಅಂದರೆ ಬಡೇ ನಮ್ಮ ಜಗಳೂರು, ದಾವಣಗೆರೆ ಅಲ್ಲ, ಅಥವಾ ನಮ್ಮ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ, ಅಂದರೆ ಏನು ವಿಶ್ವಗುರು ಅಂತ ಹೇಳ್ತೀವಲ್ಲ, ವಿಶ್ವಗುರು ಮೋದಿಗೆ ಅವ್ರಿಗೇನೆ ಕ್ವಶನ್ ಹಾಕಿದ್ರು. ಅಂದರೆ ಅದನ್ನು ಮುಂದೆ ಹೇಳ್ತೀನಿ. ಪ್ರಭಾ ಮೇಡಮ್ ಅವರು ಮತ್ತು
ವೇದಿಕೆ ಮೇಲೆ ಆಸೀನರಾಗಿದ್ದ ಜನಪ್ರಿಯ ಶಾಸಕರಾದ ದೇವೇಂದ್ರಪ್ಪನವರೇ, ಅಧ್ಯಕ್ಷರಾಗಿರ್ತಕ್ಕಂಥ ಜಯನಾಯಕರೇ, ಪಾಲೇನವರೇ, ಕೀರ್ತಿಯವರೇ, ಹಾಗೂ ಎರಡೂ ಬ್ಲಾಕ್ನ ಅಧ್ಯಕ್ಷರಾದ ಶಂಶೀರ್ ಮತ್ತು ಮಂಜುನಾಥ್ ಅವರೇ, ಮತ್ತು ವೇದಿಕೆ ಮೇಲೆ ನಮ್ಮ ತಿಪ್ಪೇಸ್ವಾಮಿ ಅವರೇ, ದಯಮಾಡಿ ಯಾರನ್ನಿಂದ ಭಾವಿಸಬೇಡಿ. ಸಮಯದ ಅಭಾವ ಇದೆ. ನಾನು ಕೇವಲ 3 ನಿಮಿಷದಲ್ಲಿ ಮಾತಾಡಿ ಮುಗಿಸ್ತೀನಿ. ಯಾಕೆಂದರೆ ಅವರು ಗುರುಗಳನ್ನ ನೋಡೋದಕ್ಕೆ ಉಜ್ಜಿಗೆ ಹೋಗ್ಬೇಕಾಗಿರೋದ್ರಿಂದ ಇದು ನಿಜವಾಗಿ ಒಂದು ಸುದಿನ. ನಮ್ಮದು ನಿಜವಾಗಿ ಯಾವ ಸಂದರ್ಭದಲ್ಲಿ ಯಾರು ಬರಬೇಕು ಅಂತ ಪರಮಾತ್ಮನ ಒಂದು ಡೈರೆಕ್ಷನ್ ನೋಡಿ. ನಮಗೆ ಯಾವಾಗಲೂ ವೇದದಲ್ಲಿ ಹೇಳ್ತಾರೆ, ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸ್ಥಾನ ಕೊಟ್ಟು ಅವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರೆ ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತ. ಅಂದರೆ ಹೆಣ್ಣು ಮಕ್ಕಳಿಂದ ಹತ್ರ ದೇವರು ನೆಲೆಸಿರ್ತಾರೆ ಅಂತಕ್ಕಂಥದ್ದು ಪ್ರತೀತಿ. ಇವತ್ತು ನಿಜವಾಗಿ ನಾವು ದೇವರ ಸ್ವರೂಪದಲ್ಲಿ ನಮ್ಮ ಪ್ರಭಾ ಮೇಡಮ್ ಅವ್ರು ನೋಡ್ತೇವೆ. ಯಾಕೆಂತಂದರೆ 25 ವರ್ಷ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು, ಓಟ್ ತೊಗೊಂಡು ಹೋಗ್ತಿದ್ರು. ಆಮೇಲೆ ಅವರು ಎಲ್ಲೂ ನಮ್ಗೆ ಯಾರಿಗೂ ಕಾಣ್ತಿದ್ದಿಲ್ಲ. ಆದರೆ ಪ್ರಭಾ ಮೇಡಮ್ ಅವರು ಪ್ರಥಮವಾಗಿ ಲೋಕಸಭಾ ಸದಸ್ಯರಾದ ತಕ್ಷಣ ಫಸ್ಟೇ ಅವರು ಭಾಷಣ ಏನಂದ್ರೆ ಆರೋಗ್ಯ, ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ, ಮುಂದೆ ಹುಡುಕಿ ಅಂತ ಆಮೇಲೆ ಅವರು ಆರೋಗ್ಯದ ನಿಮಗೆಲ್ಲ ಗೊತ್ತಿದೆಯಲ್ಲ, ಏನು ಅದಕ್ಕೆ ಯಾವ ಮಾನದಂಡದಲ್ಲಿ ನಾವು ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಅಮೇರಿಕಾದ ಎಷ್ಟು ಮಾಡಬೇಕು, ಜಪಾನಲ್ಲಿ ಎಷ್ಟು ಮಾಡ್ತಾರೆ, ಆಮೇಲಿಂದ ಜರ್ಮನಿನಲ್ಲಿ ಎಷ್ಟು ಮಾಡ್ತಾರೆ, ಚೈನಾದಲ್ಲಿ ಎಷ್ಟು ಮಾಡ್ತಾರೆ, ಬಾಂಗ್ಲಾದಲ್ಲಿ ಎಷ್ಟು ಮಾಡ್ತಾರೆ, ಆದರೆ ನಾವೆಷ್ಟು ಮಾಡ್ತೀವಿ ಅಂತಕ್ಕಂಥದ್ದು. ಯಾಕೆಂದರೆ ವಿಶ್ವಗುರುಗೆ ಕ್ವಶನ್ ಆಗ್ತದೆ, ಯಾಕೆ ವಿಶ್ವಗುರು ಅಂತ ಅನ್ಬೇಕಾದ್ರೆ ಈಗ ಮಹಾತ್ಮ ಗಾಂಧಿ ಅಹಿಂಸಾ ಇದ್ರ ಮೇಲೆ ಅವರು ವಿಶ್ವಮಾನ. ನೆಲ್ಸನ್ ಮಂಡೇಲಾ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜನಾಂಗೀಯ ನಿರ್ದೇಶನ ಅವರೊಬ್ಬರು ವಿಶ್ವಗುರು ಆದರು. ಅಬ್ರಾಹಂ ಲಿಂಕನ್ ಅಂದರೆ ಒಬ್ಬೊಬ್ಬರು ಒಂದೊಂಥರ ಆಗ್ತಾರೆ. ಇವ್ರು ಯಾವುದ್ರಲ್ಲಾದರೂ ಇಲ್ಲ 15 ಲಕ್ಷ ವಾಪಸ್ ಕೊಡ್ಸೋದ್ರಲ್ಲಿ ವಿಶ್ವಗುರು ಆಗಲಿಲ್ಲ, ಎಂಪ್ಲಾಯ್ಮೆಂಟ್ ಕೊಡ್ಸೋದ್ರಲ್ಲಿ ವಿಶ್ವಗುರು ಆಗಲಿಲ್ಲ, ಸೋಷಿಯಲ್ ಇಂಜಿನಿಯರಿಂಗ್ ಕೊಡ್ಸೋದು ವಿಶ್ವಗುರು ಆಗಿಲ್ಲ. ಆದ್ದರಿಂದ ಬಹುಶಃ ನನಗಿದು ಹೊಡೆದಿದ್ದೆ ಅಂದರೆ ನಾನು ಮಾತಾಡೋದು, ನಾವೆಲ್ಲ ಬೆಳಗ್ಗೆ ಹೊತ್ತು ವಾಕ್ ಮಾಡ್ಬೇಕಾದ್ರೆ ಭಾಳ ಜನ ಮಾತಾಡೋದು ಭಾಳ ಅಪ್ರಿಷಿಯೇಟ್ ನಮಗೆ. ಯಾಕಂದರೆ ಪ್ರಭಾ ಮೇಡಮ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದು ನಮಗೂ ಸ್ವಲ್ಪ ಸಮಾಜದಲ್ಲಿ ಹೆಚ್ಚಿನ ಗೌರವ. ಯಾಕೆಂತಂದರೆ ಇವರು ಪಾರ್ಲಿಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆಲ್ಲ ಮಾಡಿದಾಗ ನಮ್ಮ ಲೋಕಸಭಾ ಸದಸ್ಯರು ಅಂತಕ್ಕಂಥದ್ದು ನಮಗೂ ಹೆಮ್ಮೆ, ಜನನೂ ಕೂಡ ಭಾಳ ಸಂತೋಷಪಟ್ಟರು. ಈ ಚುನಾವಣೆ ನಿಜವಾಗಿ ದೇವೇಂದ್ರಪ್ಪನವರು ಭಾಳ ಗಂಭೀರವಾಗಿ ತಗೊಂಡು. ಯಾಕಂದರೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಣ್ಣರು ಯಾವಾಗ ಹೇಳ್ತಿರ್ತಾರೆ, ಜನರು ಮತ ಭಾಳ ಕಷ್ಟ ಇದೆ ಅಂತಂತಿದ್ರು. ಅವರು ಹೇಳಿದ್ದೇನು ತಿಳುವಳಿಕೆಗೆ ಹೇಳಿದ್ರು. ಇವತ್ತು ಅಭಿನಂದನೆ ಪ್ರಭಾ ಮೇಡಮ್ ಅವ್ರಿಗಿಂತ ಮುಂಚೆ ನಾವು ಅಭಿನಂದನೆ ಮಲ್ಲಣ್ಣವ್ರಿಗೆ ಮಾಡಬೇಕು. ಯಾಕೆಂತಂದರೆ ಒಳ್ಳೆ ಅಭ್ಯರ್ಥಿ ಕೊಟ್ಟರು, ಜನ ಅಕ್ಸೆಪ್ಟ್ ಮಾಡಿದ್ರು ನಮ್ಮ ಒಳ್ಳೆ ಅಭ್ಯರ್ಥಿ. ಆದರೆ ಆ ಚುನಾವಣೆಯನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದು ಮಲ್ಲಣ್ಣ. ಯಾಕೆಂದರೆ ಮೊದಲ ಅಭಿನಂದನೆ ಮಲ್ಲಣ್ಣರಿಗೆ ಹೋಗ್ಬೇಕು, ಎರಡನೇ ಅಭಿನಂದನೆ ನಮ್ಮ ಪ್ರಭಾ ಮೇಡಮ್ ಅವ್ರಿಗೆ ಹೋಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಏನು ಈ ಗ್ಯಾರಂಟಿ ಸ್ಕೀಮ್ಗಳು ನಿಮಗೆಲ್ಲ ಗೊತ್ತಿದೆ, ಯಾರು ಹೆದರಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ, ಈಗಲೂ ವಾಪಸ್ ಅಂದರೆ ತಗೋಬಾರ್ದು ಅಂತಕ್ಕಂಥ ಮನಸ್ಸನ್ನು ಅವರು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು. ಇನ್ನೊಂದೇನಪ್ಪ ಅಂದರೆ ನಮ್ಮ ಮೇಡಮ್ ಅವರು ಭಾಷಣ ಮಾಡಿದ್ದು ಭಾಳ ಅದ್ಭುತ ಮಾತಾಡ್ತಿದ್ದು ಪಾರ್ಲಿಮೆಂಟ್ನಲ್ಲಿ. ಅದು ಕನ್ನಡದಲ್ಲಿ ಅನುವಾದವಾಗಿ ಯೂಟ್ಯೂಬ್ನಲ್ಲಿ ಬರ್ಬೋದು. ಯಾಕಂದರೆ ಇನ್ನೂ ಹೆಚ್ಚಿನ ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ನಾವೆಲ್ಲ ಯಾಕಂದರೆ ಮುಂದಿನ ದಿವಸಗಳು ನೋಡಿ, ವರ್ಲ್ಡ್ ಇನ್ ದ ಹ್ಯಾಂಡ್, ಪ್ರಪಂಚ ಇವತ್ತು ಅಂಗೈನಲ್ಲಿದೆ. ಬ್ರ್ಯಾಂಡ್ ಆ್ಯಂಡ್ ಪ್ಲೇನ್. ಇವಾಗ ನಾವು ತರಕಾರಿ ತೊಗೊಳಕ್ಕೆ ಜಗಳೂರಿನಲ್ಲಿ ಹೋದರೆ ನಾವು ಯಾವ ಜಾತಿ ಮಾಡ್ತಾನೆ ಅಂತ ನೋಡಲ್ಲ, ಒಳ್ಳೆ ತರಕಾರಿ ಯಾವುದು ಅಂತ. ನಮ್ಗೆ ಒಳ್ಳೆ ಅಭ್ಯರ್ಥಿ ಬೇಕು. ಅಂದರೆ ರಾಜಕಾರಣಿ ನಮಗೆ ಅದೃಷ್ಟವಶತ್ತು ದೇವೇಂದ್ರಪ್ಪನವರು ಒಳ್ಳೆಯ ಮನುಷ್ಯ ಸಿಕ್ಕರು. ಯಾಕಂತಂದರೆ ನಿಮ್ಗೆ ದೇವೇಂದ್ರಪ್ಪನವ್ರು ಶಾಸಕರಾದ್ಮೇಲೆ ನಿಮ್ಗೆ ಭಾಳ ಬದಲಾವಣೆ ಕಂಡಿದ್ದೀರಿ. ಹಿಂದೆ ಆಗಿತ್ತು ಶಾಸಕರಿದ್ದಾಗ ಅಂದರೆ ಸಂದರ್ಭಗಳು ಹೆಂಗೆ, ಇವಾಗ ಎಲ್ಲರನ್ನ ಯಾವ ರೀತಿಯಾಗಿ ಜೊತೆ ತೊಗೊಂಡು ಹೋಗ್ತಾರೆ, ಯಾವ ಗಲಾಟೆ ಗದ್ದಲ ಎಲ್ಲ ಭಾಳ ಸಮಾಧಾನವಾಗಿ ತೊಗೊಂಡು ಹೋಗುವಂಥ ವ್ಯಕ್ತಿ. ಮತ್ತು ನಮ್ಮ ಅದೃಷ್ಟಕ್ಕೆ ಸರಿಯಾಗಿ ಪ್ರಭಾ ಮೇಡಮ್ ಅವರು ಮಹಾ ವಿದ್ಯಾವಂತರು, ಹೆಣ್ಣು ಮಗಳು, ಒಂದು ಅಂದರೆ ನೀವು ಎಲ್ಲದರಲ್ಲೂ ಪರಿಪೂರ್ಣತೆ ಇರ್ತಕ್ಕಂಥ. ನಾನು ಮೊನ್ನೆ ದಿವಸ ನಾನು ನಿಜಲಿಂಗಪ್ಪ ಫೌಂಡೇಶನ್ ಟ್ರಸ್ಟಿನಲ್ಲಿ ನಾನು ಒಬ್ಬ ಟ್ರಸ್ಟಿ, ನಾನು ಭಾಳ ವರ್ಷದಿಂದ ಹುಟ್ಟಿದಬ್ಬ ಮತ್ತು ಅವರ ಡೆತ್ ಆನಿವರ್ಸರಿ ದಿವಸ ನಾವು ವಿಧಾನಸೌಧ ಮುಂದೆ ನಾವು ಗಾರ್ಮೆಂಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಶಿವರಾಜ್ ಪಾಟೀಲ್ರು ಅದರ ಅಧ್ಯಕ್ಷರು. ನಾನು ಹೇಳಿದೆ, ನೋಡಿ ಸರ್, ಒಂದು ದಿವಸ ಹೆಣ್ಣು ಮಗಳು ಯಾರನ್ನ ಇದು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ನಮ್ಮ ಪ್ರಭಾ ಮೇಡಮ್ ನಾವು ಕಾಬ್ರಾಕ್. ಅಂದರೆ ನಾನು ಉತ್ಪ್ರೇಕ್ಷೆಯಾಗಿ ಏನು ಹೇಳಲ್ಲ, ಯಾಕಂದ್ರೆ ರಾಜಕೀಯದ ಅನುಭವ 50 ವರ್ಷದ ಅನುಭವ ಅಂದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ.
ಯಾಕೆ ಹೇಳ್ತೀನಿ ಅಂತಂದರೆ ಇದಕ್ಕೆ ಇಚ್ಛಾಶಕ್ತಿ ಎಲ್ಲ ದೇವರು ಭಗವಂತ ಒಂದು ಅನುಕೂಲತೆ ಕೊಟ್ಟಿರ್ಬೋದು. ವಿಶಾಲವಾದ ಹೃದಯ, ವಿದ್ಯೆ ಮತ್ತು ಬುದ್ಧಿ ಮತ್ತು ಎಲ್ಲ ಸರ್ವೇ ಜನ ಸುಖಿನೋ ಬಂದಿವಿ, ಒಂದು ವಸುದೇವ ಕುಟುಂಬ ಅಂತೀವಿ. ಅಂದರೆ ಇವೆಲ್ಲ ಇರಬೇಕಾದ್ರೆ ಎಲ್ಲ ಜಾತಿ ಜನ ತೊಗೊಂಡು ಹೋದಾಗ ನಾವು ಸಮಾಜ ಬಿಟ್ಟು ಹೊರ ಬಂದರೆ ಅದೇ ನಮ್ದೆಲ್ಲ ಸಮಾಜ ಯಾವುದಪ್ಪ ಜಾತಿ. ಉದಾಹರಣೆ ನಮ್ಮ ಜಗಳೂರು ಅಂತ ಕ್ಷೇತ್ರ ಎಲ್ಲೂ ರಾಜ್ಯದಲ್ಲಿ ಸಿಗಲ್ಲ ಅಂತ ಹೇಳ್ತೀನಿ. ಯಾಕೆಂತಂದರೆ ಜಾತ್ಯತೀತವಾದ ಕ್ಷೇತ್ರ ಅಂದರೆ ನಮ್ಮ ಜಗಳೂರು. ಇಲ್ಲಿ ಎಲ್ಲರೂ ಪ್ರೀತಿ ಮಾಡ್ತೀವಿ. ನಾನು ಬಿಟ್ಟು 50 ವರ್ಷ ಆಯ್ತು. ಇವತ್ತು ನನ್ನ ಇಷ್ಟೊಂದು ಪ್ರೀತಿ ಮಾಡೋದಕ್ಕೆ ನಾನು ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂತಂದರೆ ನಾನು ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ. ನಾನು ಹೆಚ್ಚಿಗೆ ಸಮಯ ತೊಗೊಬಲ್ಲ. ಯಾಕಂದರೆ ಇವತ್ತು ನಮಗೆಲ್ಲ ದೇವರ ಅನುಗ್ರಹದಿಂದ ಮಳೆ ಬೆಳೆ ಉತ್ತಮವಾದ ಬೆಳೆ ಬಂದಿದೆ. ಎಲ್ಲ ಸಂತೋಷವಾಗಿದ್ದೀರಿ. ಈ ಸಂತೋಷ ಭಗವಂತ ಕೊನೆವರೆಗೂ ಕೊಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಮತ್ತು ಏನು ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಕೆಲವು ಆಪಾದನೆಗಳು ಅವೆಲ್ಲ ಬಂದಿದೆ, ಬಿಟ್ಟು ಹಾಕಿದೆ. ಯಾಕೆಂದರೆ ಅವರೇನು ಕಮರ್ಷಿಯಲ್ ಟ್ಯಾಕ್ಸ್ ಮಾಡಿಲ್ಲ ಅಥವಾ ಏನೋ ಒಂದು 10 ಕಾಲೇಜ್ ಕಟ್ಟಿಲ್ಲ ಅಥವಾ ಇನ್ನೊಂದೇನೋ ಮಾಡಿಲ್ಲ, ಏನೂ ಇಲ್ಲ. ಯಾಕೆಂದರೆ ಯಾರಿಗಾದ್ರೂ ಹೊಟ್ಟೆವ್ರಿ ಬರುತ್ತೆ. ಏನಪ್ಪ ಈಯಪ್ಪ ಒಬ್ಬ ಪಂಚೋಡು ಟೋಲ್ ಹಾಕೊಂಡು 5 ವರ್ಷ ಮತ್ತೆ 5 ವರ್ಷ ಆಡಳಿತ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದು ಬರುತ್ತೆ. ನಾವೆಲ್ಲ ಸಿದ್ದರಾಮಯ್ಯನ ಪರವಾಗಿ ನಿಲ್ಲಬೇಕು. ಯಾಕೆಂತಂದರೆ ಸಿದ್ದರಾಮಯ್ಯನಿಗೆ ಏನೂ ಆಗಲ್ಲ. ಆದರೆ ಇಂಥ ಸಂದರ್ಭದಾಗ ನೋವು ಬಂದಾಗ ನಾವು ಅವ್ರ ಪರವಾಗಿ ನಿಂತಾಗ ಅವ್ರಿಗೆ ಆತ್ಮಿಸ್ತಾ ಇದೆ ಅಷ್ಟೇ. ಯಾಕೆಂತಂದರೆ ಇವತ್ತು ಜನರೇ ದೇವರು. ಇವರೆಲ್ಲ ಈ ಕೂತಿದವರ ನಮಗೆಲ್ಲ ಭಗವಂತ ಯಾರಪ್ಪ ಅಂದರೆ ಮತದಾರ ದೇವರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಶಾಂತಿ ಸುಖ ನೆಲೆಸಲಿ ಅಂತ ಹೇಳಿ ನನ್ನ ಮಾತು. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಹಲವಾರು ವರ್ಷಗಳ ಹಿಂದೆಯೇ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಭಿವೃದ್ಧಿಯ ಪತ್ರದ ಕಡೆ ನಮ್ಮ ಮನವನ್ನು ನೀತಿಗೋಸ್ಕರ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಿತ್ತು. ಹಲವಾರು ಕಾರಣಗಳಿಂದ ಈಗ ಬಂದ್ಬಿಟ್ಟು ಅಭಿವೃದ್ಧಿಯ ಕ್ಷೇತ್ರವನ್ನ ಅಭಿವೃದ್ಧಿಗೆ ಹರಿಕಾರರಾಗಿ ನಮ್ಮ ಜಗಳೂರು ತಾಲೂಕಿನ ಮಾನ್ಯ ಶಾಸಕರಿಗೆ ಹೆಗಲನ್ನ ನೀಡುವುದರ ಜೊತೆಗೆ ಅಭಿವೃದ್ಧಿಯ ಪಥದಂತೆ ಸಾಗ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಜಯಸಿಂಹ ಅಣ್ಣನವರಿಗೆ ಹಾಗೂ ಜಯರಾಮ್ ನಾಯ್ಕ ಅವರಿಗೆ ಜಗಳೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ, ವಿಧಾನಸಭಾ ವ್ಯಾಪ್ತಿಯ ಎಲ್ಲ ರೈತ ಬಾಂಧವರ ಪರವಾಗಿ, ವೇದಿಕೆ ಪರವಾಗಿ ಉತ್ತಮವಾಗಿರ್ತಕ್ಕಂತಹ ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಧನ್ಯವಾದ. ಪ್ರಸ್ತುತ ಸನ್ಮಾನವನ್ನು ಸ್ವೀಕರಿಸತಕ್ಕಂತಹ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಶ್ರೀ ಜಯಸಿಂಹ ಅಣ್ಣನವರು ಹಾಗೂ ಬಂಜಾರ ಅಭಿವೃದ್ಧಿ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಜಯರಾಮ್ ನಾಯ್ಕ ಅವರಿಗೆ ಹೃತ್ಪೂರ್ವಕ ಸನ್ಮಾನ. ಇದೀಗ ಸನ್ಮಾನ್ಯ ಶಾಸಕರು ಹಾಗೂ ನಮ್ಮ ದಾವಣಗೆರೆ ಜಿಲ್ಲೆಯ ಸಂಸದರು ಆಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಂದ ಧನ್ಯವಾದ. ಸಾಹೇಬರು ಹಾಗೂ ನಮ್ಮ ಈಗ ತಾನೇ ತಮ್ಮ ಮುಂದೆ ಆಸೀನರಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು, ದೇವೇಂದ್ರಪ್ಪನವರು, ಆಮೇಲೆ ಶಾಂತನಗೌಡರು, ಇವರೆಲ್ಲರೂ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ನನ್ನನ್ನು ವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಶಿಫಾರಸನ್ನು ಮಾಡಿದರು. ಅದೇ ಥರ ನಮ್ಮ ಜನಾಂಗದ ಉಪಸಭಾಪತಿಯಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಸಾಹೇಬರು, ಮಾಜಿ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪರಮೇಶ್ವರ ನಾಯ್ಕರು, ನಮ್ಮ ಜನಾಂಗದ ಎಲ್ಲ ಕಾಂಗ್ರೆಸ್ ಪಕ್ಷದ ಅವರು ಯುನಾನಿಮಸ್ಲಿ ನನ್ನ ಹೆಸರನ್ನು ಅವರ ಶಿಫಾರಸು ಮಾಡಿದರು. ಅವರ ಶಿಫಾರಸಿನ ಮೇಲೆ ನನ್ನನ್ನು ಈ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ DCM ಸನ್ಮಾನ್ಯ ಶ್ರೀ ನಮ್ಮ ಶಿವಕುಮಾರ್ ಸಾಹೇಬ್ರವರಿಗೂ ನನ್ನ ಪರವಾಗಿ ಮತ್ತು ನನ್ನ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ನಾನು ಜಾಸ್ತಿ ಮಾತಾಡೋದಿಲ್ಲ, ಸಮಯ ಜಾಸ್ತಿ ಆಗಿದೆ. ನಾನು ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಈಗ ನಮ್ಮ ಜಗಳೂರು ತಾಲೂಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಛಾಪನ್ನು ಮೂಡಿಸಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ರೆ ಜಗಳೂರು ತಾಲೂಕು ಮಾತ್ರ. ಬಂಧುಗಳೇ, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಇಮಾಮ್ ಸಾಹೇಬ್ರವರು ರಾಜರ ಆಸ್ಥಾನದಲ್ಲಿ 3 ಮಂತ್ರಿಗಳ ಕಾರ್ಯವನ್ನು ನಿರ್ವಹಿಸ್ತಿದ್ರು. ಅವರ ಆ ಅವಧಿನಲ್ಲಿ ಅನೇಕ ಕೆರೆಗಳು, ರೈಲ್ವೆ ರೋಡ್ಗಳು, ರಸ್ತೆಗಳು ಮಾಡಿರ್ತಕ್ಕಂಥ ಕೀರ್ತಿ ಏನಾದರೂ ಜಗಳೂರು ತಾಲೂಕಿಗೆ.
ಅದೇ ತರ ನಿಮಗೆ ಒಂದನ್ನು ನಾನು ಜ್ಞಾಪಿಸ್ತೀನಿ ಬಂಧುಗಳೇ, ವಿಧಾನಸೌಧ ಕಟ್ಟಿಸಿರೋದು ಜಗಳೂರು ತಾಲೂಕಿನವರು. ಯಾಕೆ ಅಂತ ಹೇಳಿದ್ರೆ ಕೆಂಗಾಲ್ ಹನುಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆಗ ವಿರೋಧ ಪಕ್ಷದ ನಾಯಕರು ನಮ್ಮ ಇಮಾಮ್ ಸಾಹೇಬರಾಗಿದ್ದರು. ಅವರನ್ನು ಕೇಳ್ತಾರೆ, ಇಮ್ಮಣ್ಣ ಅವರೇ, ನಮಗೆ ಒಂದು ವಿಧಾನಸೌಧ ಬೇಕು, ನಾವು ಅದನ್ನು ಕಟ್ಟಬೇಕು, ತಮ್ಮ ಅನುಮತಿ ಬೇಕು ಅಂತ ಹೃದಯಪೂರ್ವಕವಾಗಿ ಒಪ್ಪಿಗೆ ಕೊಟ್ಟು ವಿಧಾನಸೌಧವನ್ನು ಕಟ್ಟಿಸ್ತಾರೆ. ಅದಕ್ಕೆ ಖರ್ಚು ಎಷ್ಟಾಗಿದೆ ಗೊತ್ತಾ? 1,75,00,000. ಪೂರಾ ವಿಧಾನಸೌಧ ಅದರ ಖರ್ಚು 1,75,00,000. ಇವತ್ತು ಅದರ ಬೆಲೆ 3,900 ಕೋಟಿ. ಈ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಜಗಳೂರು ತಾಲೂಕಿನವರನ್ನ ಮರಿಬಾರದು ಬಂಧುಗಳೇ. ಅದೇ ತರ ಇನ್ನೊಬ್ಬ ಮಹಾನ್ ನಾಯಕ ಭೀಮಪ್ಪ ನಾಯಕರವರು ಇವತ್ತೇನು ಸದಾಶಿವನಗರ ಇದೆ ಅಲ್ಲ ಬೆಂಗಳೂರಿನಲ್ಲಿ, ಅದನ್ನ ಸ್ಥಾಪನೆ ಮಾಡಿರುವ ಕೀರ್ತಿ ಜಗಳೂರು ತಾಲೂಕಿಗೆ ಬರುತ್ತೆ ಬಂಧುಗಳೇ. ಅವರು ಮಾಡಿರ್ತಕ್ಕಂಥ ಆ ಒಂದು ಕಾಲೋನಿ. ಅದೇ ತರಹ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಚೆನ್ನೈವಾಡೆಯರ್ ಸಾಹೇಬರು ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥ ರಾಜಕಾರಣಿ. ಈ ರಾಜಕಾರಣಿಗಳ ಸರಣಿನಲ್ಲಿ ನಮ್ಮ ಈಗ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವ್ರ ಜೊತೆಗೆ ಸೇರ್ತಾರೆ ಅಂತ ನಾನು ಭಾವಿಸ್ಕೊಳ್ತೇನೆ ಬಂಧುಗಳೇ. ನೋಡಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದಷ್ಟು ಸುಲಭ ಅಲ್ಲ. 554 ಜನ 10, 20, 30 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಯಿತು, ಅರೆ ಮೇಡಮಿಗೆ ಮಾತಾಡ್ಲಿಕ್ಕೆ ಹೆಂಗೆ ಅವಕಾಶ ಕೊಟ್ಟರು ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಪಡೆಯೋದೇ ಬಹಳ ದೊಡ್ಡ ಅದೃಷ್ಟ. ಅಲ್ಲಿ ಮಾತಾಡ್ತಾರೆ ಮೇಡಮ್ ಅವರು, ಈ ದೇಶ ಮತ್ತು ಅಮೆರಿಕನ ಹೋಲಿಸ್ತಾರೆ. ಅಮೆರಿಕ ದೇಶದಲ್ಲಿ ಆರೋಗ್ಯಕ್ಕೆ 16.6% ತೆಗಿತಾರೆ, ಜಪಾನ್ ಜರ್ಮನಿಯಲ್ಲಿ 10% ತೆಗಿತಾರೆ, ಚೈನಾ ರಷ್ಯಾದಲ್ಲಿ 6% ತೆಗಿತಾರೆ, ಬಾಂಗ್ಲಾದಲ್ಲಿ 7% ತೆಗಿತಾರೆ, ಇಂಡಿಯಾದಲ್ಲಿ 1% ತೆಗಿತೀರಲ್ಲ. ಮೋದಿ ಅವರೇ, ನೀವು ಹೇಗೆ ವಿಶ್ವಮಾನವರಾಗ್ತೀರಿ ಅಂತ ಈ ಪ್ರಶ್ನೆಯನ್ನ ಕೇಳ್ತಾರೆ ಬಂಧುಗಳೇ. ಅದು ಸಾಮಾನ್ಯ ಪ್ರಶ್ನೆ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಅಂಕಿಅಂಶವನ್ನು ಇಟ್ಟು ಮಾತಾಡ್ತಾರೆ. ನಾನು ಅದನ್ನು ನೋಡಿ ಬಹಳ ಸಂತೋಷ ಪಟ್ಟೆ. ಆಮೇಲಿಂದ ನಾನು ಒಂದು ತೀರ್ಮಾನಕ್ಕೆ ಬಂದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ಸರ್ತಿ ಅವರು ಗೆದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ, ಅವರು ಕೇಂದ್ರ ಸರ್ಕಾರದ ಮಂತ್ರಿ ಆದೇ ಆಗ್ತಾರೆ ಬಂಧುಗಳೇ. ನಾವು ಮೊನ್ನೆ ಚುನಾವಣೆ, ನಾನು ಮೇಡಮಿಗೆ ಹೇಳಿದೆ, ಮೇಡಮ್ ನನಗೆ 40 ವರ್ಷ ಚುನಾವಣೆಯ ಎಕ್ಸ್ಪೀರಿಯನ್ಸ್ ಇದೆ. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲಾ ಜಾತಿಯ ಲೀಡರ್ಗಳು ಎಲ್ಲರೂ ಒಗ್ಗೂಡ್ಲಿ ಕೆಲಸ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ತಾವು 100ಕ್ಕೆ 100 ಗೆಲ್ತೀರಿ. ನೀವು ಸೋಲಿನ ಕನಸನ್ನ ಕಾಣಬೇಡ್ರಿ. ಕನಿಷ್ಠ ಪಕ್ಷ 50,000 ಲೀಡು ನಾವು ಗೆಸ್ಟ್ ಮಾಡಿದ್ದೇವೆ. ಇದರ ಮೇಲೆ 1.5 ಲಕ್ಷ ಹೋದ್ರೂ ಆಶ್ಚರ್ಯ ಇಲ್ಲ ಅಂತ ನಾನು ಮೇಡಮ್ ಅವರಿಗೆ ಹೇಳಿದೆ. ಬಂಧುಗಳೇ, ಮೇಡಮ ಗೆಲುವಿಗೆ ಕಾರ್ಯಕರ್ತರೇ ಜಗಳೂರು ತಾಲೂಕಿನ ಮತದಾರರು 9,000 ಲೀಡ್ ಕೊಟ್ಟರು. ನಾವು ಆ ಎಣಿಕೆಯನ್ನು ನೋಡಿದಾಗ ದಿಗ್ಭ್ರಮೆ ಆಯಿತು ನಮಗೆ. ನಾವು 1.5 ಲಕ್ಷ ಲೀಡಿಗೆ ಗೆಲ್ತೀವಿ ಅಂತ ಹೇಳಿದ್ರೆ ಅಲ್ಲಿ ತನಕ ಬಂತು. ಬಂಧುಗಳೇ, ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ಜನ ಇಡೀ ನಮ್ಮ ಇವರು ಅಧ್ಯಕ್ಷರು ಹೇಳ್ದಂಗೆ ಯಾವುದೇ ಗಲಾಟೆ ಗದ್ದಲ ಇಲ್ಲದೆ ಎಲ್ಲ ಜಾತಿಯರು ಅಣ್ಣ ತಮ್ಮಗಳಾಗಿ ನಡೆಯುವಂತ ಯಾವುದಾದರೂ ಕ್ಷೇತ್ರ ಕರ್ನಾಟಕದಲ್ಲಿದ್ರೆ ಅದು ಜಗಳೂರು ಕ್ಷೇತ್ರ ಮಾತ್ರ ಬಂಧುಗಳೇ. ನಾನು ಬಹಳ ಸಣ್ಣನಿದ್ದೆ. ನಮ್ಮ ಮಾವರವರು ಕೋಟ್ ಹಾಕೊಂಡು ಛತ್ರಿ ಹಾಕೊಂಡು ಹೋಗೋರು. ಎಲ್ಲಿಗೆ ಹೋಗ್ತೀರಂದ್ರೆ, ಇಲ್ಲ ಬಹಳ ದಿವಸ ಆಯ್ತು, ಇಮ್ಮಣ್ಣನಿಗೆ ಮಾತಾಡ್ಕೊಂಡ್ ಬರ್ಬೇಕು ಅಂತ. ಇಮಾಮ್ ಸಾಹೇಬ್ರನ್ನ ಇಮ್ಮಣ್ಣ ಅಂತ ಇಡೀ ತಾಲೂಕು ಎಲ್ಲಾ ಜನಾಂಗದ ಜನಗಳು ಅವ್ರ ಹತ್ರ ಬಂದು ಮಾತಾಡ್ತಿದ್ದೆ. ಇಂಥ ಸೌಹಾರ್ದತೆಯನ್ನ ಕಾಪಾಡಿಕೊಂಡಿರ್ತಕ್ಕಂಥ ಈ ನಮ್ಮ ತಾಲೂಕಿನ ಜನ ಬಂಧುಗಳೇ. ನಾನು ಈಗ ಜಾಸ್ತಿ ಭಾಷಣ ಮಾಡೋದಿಲ್ಲ.
ನಾನು ಅಧ್ಯಕ್ಷನಾದ ಮೇಲೆ ನಿಮ್ಮ ಮುಂದೆ ನಾನು ಆಶ್ವಾಸನೆಯನ್ನ ಕೊಡ್ತೇನೆ. ನಮ್ಮ ಶಾಸಕರು ನನಗೆ ನಿವೇಶನವನ್ನ ಕೊಟ್ಟರೆ 2.5 ಕೋಟಿ ರೂಪಾಯಿ ಸಮುದಾಯ ಭವನವನ್ನ ಈ ತಾಲೂಕಿಗೆ ನಾನು ಕಟ್ಟಿಸಿಕೊಡ್ತೇನೆ ಬಂಧುಗಳೇ. ಅದೇ ತರ ನನ್ನ ತಾಲೂಕಿಗೆ ಅದು ನನಗೆ ಲಂಬಾಣಿ ತಾಂಡಗಳನ್ನು ಕೊಡಬೇಕು ಅಂತ ಅವಕಾಶ ಇರೋದು. ನಾನು 5 ಕೋಟಿ ರೂಪಾಯಿ ಕಾಮಗಾರಿಯನ್ನ ಲಂಬಾಣಿ ತಾಂಡದಲ್ಲಿ ತಾಲೂಕಿಗೆ ಹಾಕಿಕೊಡ್ತೀನಿ ಬಂಧುಗಳೇ. ಅದೇ ತರ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಬಹಳ ಕಷ್ಟಪಟ್ಟು ಇವತ್ತು ನಾವು ಮೇಡಮನ್ನ ಗೆಲ್ಲಿಸಿದ್ದೇವೆ. ಆದರೆ ಇತಿಹಾಸದಲ್ಲಿ 28 ಜನ ಎಂಪಿಗಳು ಯಾರೂ ಮಾತಾಡದೇ ಇರ್ತಕ್ಕಂಥದ್ದು ಮಾತನ್ನ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ನಮ್ಮ ಜಿಲ್ಲೆಯ ಘನತೆ ಗೌರವವನ್ನು ಎತ್ತಿಡಿದ್ದಾರೆ ಬಂಧುಗಳೇ. ಅವರಿಗೆ ದೇವರು ಇದು ಶಕ್ತಿ ಕೊಡಲಿ. ಆಮೇಲೆ ನಾನು ಈ ಸಂದರ್ಭದಲ್ಲಿ 2 ಸಲಹೆಗಳನ್ನು ಕೊಡ್ತೇನೆ. ಇವತ್ತು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಅನೇಕ 165 ಗ್ರಾಮಗಳಿಗೆ ಕುಡಿಯುವ ನೀರಿನ ಘಟಕ. ಕಾಂಗ್ರೆಸ್ ಪಕ್ಷ ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್ ಅಂತ ಮಾಡಿದೆ. ಅಂದ್ರೆ ಮೂಲಭೂತ ಹಕ್ಕು, ಓದು ಮತ್ತೆ ಆಹಾರ ಮೂಲಭೂತ ಸೌಕರ್ಯ ಅಂತ ಮಾಡಿದೆ. ನಾನು ಮೇಡಮ್ ಕೇಳ್ತೇನೆ, ಪಾರ್ಲಿಮೆಂಟ್ ಅಲ್ಲಿ ರೈಟ್ ಟು ಹೆಲ್ತ್ ಅಂಡ್ ರೈಟ್ ಟು ಡ್ರಿಂಕಿಂಗ್ ಫಿಸಿಕಲ್ ವಾಟರ್ ಅಂತ ಆಗ್ಬೇಕು. ಈ ದೇಶದಲ್ಲಿ ಆರೋಗ್ಯ ಮೂಲಭೂತ ಹಕ್ಕಾಗಬೇಕು. ಆಮೇಲೆ ಎಲ್ಲರಿಗೂ ಆರೋಗ್ಯಕರವಾದ ಕುಡಿಯೋ ನೀರಿನ ವ್ಯವಸ್ಥೆ ಅದು ಮೂಲಭೂತ ಹಕ್ಕಾಗಬೇಕು ಅಂತ ಮೇಡಮ್ ಅವರು ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು. ಅವರ ಮಾತಿನ ಶಕ್ತಿಯ ಮೇಲೆ ರೈಟ್ ಟು ಹೆಲ್ತ್ ಅಂಡ್ ರೈಟ್ ಟು ಫಿಸಿಕಲ್ ವಾಟರ್ ಆಗಲಿ ಅಂತ ನಾನು ಆಶಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ಕೆಚ್ಚನೆಯ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಚಪ್ಪಾಳೆ ಹೊಡೆದ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸೋಣ. ಧನ್ಯವಾದ ಸರ್, ಧನ್ಯವಾದ. ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿ ಕೆಚ್ಚನೆಯ ಮಾತುಗಳನ್ನು ಆಡಿದ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಜಗಳೂರು ತಾಲೂಕಿನ ಮೇಲೆ ಅಭಿಮಾನವಿಟ್ಟು ನಮ್ಮ ಜಗಳೂರಿನ ಮನೆಗೆ ಆಗಮಿಸಿ ನಿಮ್ಮೆಲ್ಲರ ಜಗಳೂರು ತಾಲೂಕಿನ ವ್ಯಾಪ್ತಿಯ ಎಲ್ಲ ಬಾಂಧವರಿಂದ ಹಾಗೂ ಸನ್ಮಾನ್ಯ ಶಾಸಕರ ಕರೆಯ ಮೇರೆಗೆ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದಿನ ಸಂದರ್ಭದಲ್ಲಿ ಅಭಿನಂದನಾ ಸಮಾರಂಭದ ಪಾತ್ರಕ್ಕೆ ಹೆಸರಾದಂತಹ ನಿಮ್ಮೆಲ್ಲ ನೆಚ್ಚಿನ ಸಂಸದರು ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸನ್ಮಾನವನ್ನು ಅರ್ಪಣೆ ಮಾಡೋದ್ರ ಮೂಲಕ ಒಂದು ಚಿಕ್ಕ ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಶಾಸಕರು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಶಾಸಕರ ಈ ಅಭಿನಂದನಾ ಸನ್ಮಾನವನ್ನ ತುಂಬ ಹೃದಯದ ಮನಸ್ಸಿನಿಂದ ಅವರು ಸ್ವೀಕಾರ ಮಾಡಬೇಕು ಅಂತ ನಿಂತ್ಕೊಳ್ತಾ ಸ್ವೀಕರಿಸಿದ ಸನ್ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳ ಪರವಾಗಿ, ಸನ್ಮಾನ್ಯ ಶಾಸಕರ ಪರವಾಗಿ, ವೇದಿಕೆ ಪರವಾಗಿ, ಆಗಮಿಸಿರ್ತಕ್ಕಂತಹ ಎಲ್ಲ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಧನ್ಯವಾದ. ದಾವಣಗೆರೆ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಗೆ ದಾವಣಗೆರೆ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಲ್ಲಿಕಾರ್ಜುನ್ ಅವರು, ಹಾಗೆಯೇ ಜಗಳೂರಿನ ಬ್ರೋಕಸ್ ಸಿಟಿಯ ಅಭಿವೃದ್ಧಿಗೆ ನಮ್ಮ ಜಗಳೂರಿನ ಶಾಸಕರು ಹಾಗೂ ನೂತನ ಸಂಸದರು. ಹಾಗಾಗಿ ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ಪ್ರೋಗ್ರೆಸಿವ್ ಸಿಟಿ ನಮ್ಮ ಜಗಳೂರು ತಾಲೂಕಿನಲ್ಲಿ ಈ ಪ್ರೋಗ್ರೆಸಿವ್ ಸಿಟಿಯ ಸನ್ಮಾನ್ಯ ಆಗಬೇಕು ಅನ್ನುವ ನಿರೀಕ್ಷೆ ಸನ್ಮಾನ್ಯ ಶಾಸಕರು. ಹಾಗಾಗಿ ನೂತನ ಸಂಸದರು ಜಗಳೂರು ತಾಲೂಕನ್ನ ಕೊಂಡೊಯ್ಯಬೇಕು ಅನ್ನುವ ಮಹತ್ತರ ಆಶಾ ಮನೋಭಾವನೆಯಿಂದ ಇಂದು ಅನೇಕ ಆಶೋತ್ತರಗಳು ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡು ಅಭಿನಂದನಾ ಕಾರ್ಯಕ್ರಮವನ್ನು ನೀಡಲಾಗ್ತಾ ಇದೆ. ಧನ್ಯವಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ಆತ್ಮೀಯ ಜಗಳೂರು ತಾಲೂಕಿನ ಎಲ್ಲ ಜನತೆ, ಮೊದಲನೆಯದಾಗಿ ಎಲ್ಲ ಮತಬಾಂಧವರಿಗೆ, ನಾಯಕರಿಗೆ, ಶಾಸಕರಿಗೆ ಎಲ್ರಿಗೂ ಕೂಡ ನನ್ನ
ಹಾರ್ದಿಕ ಶುಭಾಶಯಗಳು ಮತ್ತು ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಸೆಯಂತೆ ನಾನು ದಾವಣಗೆರೆ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದೆ ಮತ್ತು ಇವತ್ತಿನ ದಿನ ಸುಮಾರು 1.5 ತಿಂಗಳಾಗಿದೆ ಚುನಾವಣೆ ರಿಸಲ್ಟ್ ಬಂದು. ನಾನು ಜುಲೈನಲ್ಲಿ ಎಲ್ಲ ಮುಖಂಡರನ್ನ ಕೇಳಿದೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ. ಆದರೆ ಆ ಟೈಮ್ ಬಿತ್ತನೆ ಸಮಯ ಇದೆ, ರೈತರು ಯಾರೂ ಬರಲಿಕ್ಕಾಗೋದಿಲ್ಲ. ಆದ್ದರಿಂದ ಆಗಸ್ಟ್ ತಿಂಗಳಲ್ಲಿ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಮತ್ತೆ ಸೆಷನ್ ಬಂತು, ಬಜೆಟ್ ಸೆಷನ್. ಹಾಗಾಗಿ ಇವತ್ತಿನ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಾಸಕರಾದ ಪಿ ದೇವೇಂದ್ರಪ್ಪನವರೇ, ಬ್ರಾಹ್ಮಣ ನಿಗಮದ ಅಧ್ಯಕ್ಷರಾದ ಆಸ್ಕೋ ಜಯಸಿಂಹರವರೇ, ಬಂಜಾರ್ ನಿಗಮದ ಅಧ್ಯಕ್ಷರಾದ ಜಯದೇವ್ ನಾಯ್ಕರವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಶೀರ್ ಅಹಮದ್ ರವರೇ, ಕಮ್ಮತ್ತಳ್ಳಿ ಮಂಜಣ್ಣನವರೇ, ST ಘಟಕದ ರಾಜ್ಯಾಧ್ಯಕ್ಷರಾದ KP ಪಾಳಯ್ಯನವರೇ, KPCC ಸದಸ್ಯರಾದ ಕಲ್ಲೇಶ್ ರಾಜ್ ಪಾಟೀಲ್ ಅವರೇ, KPCC ಸದಸ್ಯರಾದ C ತಿಪ್ಪೇಸ್ವಾಮಿ ಅವರೇ ಹಾಗೂ ST ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೀರ್ತಿ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ನ ಎಲ್ಲ ಪ್ರತಿನಿಧಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಜಗಳೂರು ಕ್ಷೇತ್ರದ ಎಲ್ಲ ಮತಬಾಂಧವರೇ, ಈಗ 1 ವರ್ಷದ ಹಿಂದೆ ಇದೇ ಜಗಳೂರು ತಾಲೂಕಿಗೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಅರ್ಶಿನ ಕುಂಕುಮ ತಗೊಂಡು ಒಂದು ಆತಿಥ್ಯ ಸ್ವೀಕಾರ ಮಾಡಿದ್ವಿ. ಅದಾದ ನಂತರ ಮಡ್ರಳ್ಳಿ ಚೌಡಮ್ಮನ ದೇವಸ್ಥಾನಕ್ಕೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಅದಾದಮೇಲೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಈಶಾನ್ಯ ಮೂಲೆಯಿಂದ ಶುರು ಮಾಡಬೇಕು ಅಂತ ಚಿಕ್ಕುಚ್ನಿಯಿಂದ ಫಸ್ಟ್ ನಾವು ದೇವರ ಆಶೀರ್ವಾದ ಕಟ್ಕೊಂಡು ಎಲ್ಲ ಚಿಕ್ಕುಚ್ನಿ ಅವರಿದ್ದೀರಾ, ಧನ್ಯವಾದಗಳಪ್ಪ. ಸೊ ಅಲ್ಲಿಂದ ಈಶಾನ್ಯ ಮೂಲೆಯಿಂದ ನಾವು ಚುನಾವಣಾ ಪ್ರಚಾರ ಶುರು ಮಾಡಿದ್ವಿ. ಒಂದು ಒಳ್ಳೆ ಶುಭ ಆರಂಭ ಆಯಿತು, ಒಂದು ಶುಭ ಕೊನೆ ಅಂತ ಹೇಳಲ್ಲ ನಾನು, ಯಾಕಂದರೆ ದೇವೇಂದ್ರಪ್ಪನವ್ರು ಈಗ ಇವತ್ತು 3ನೇ ಸಲ ಹೇಳ್ತಾ ಇದ್ದಾರೆ, ಅಭಿ ತೋ ಟ್ರೇಲರ್ ಹೈ ಪಿಕ್ಚರ್ ಬಾಕಿ ಹೈ ಮೇರೆ ದೋಸ್ತ್ ಅಂತ ಡೈಲಾಗ್ ಪಿಕ್ಚರ್ ಇದ್ದು. ಸೊ ಅದನ್ನು ಒಂದು ಒಳ್ಳೆ ಟ್ರೇಲರ್ ಆಗಿದೆ, ಅದೇ ರೀತಿ ಒಂದು ಒಳ್ಳೆ ಪಿಕ್ಚರ್ನು ಕೂಡ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಜೀವನ ಅನ್ನೋದು ಒಂದು ಖಾಲಿ ಕ್ಯಾನ್ವಸ್ ಇದ್ದ ಹಾಗೆ. ಆ ಕ್ಯಾನ್ವಸ್ ಮೇಲೆ ನಾವು ನಮ್ಮ ಪೆನ್ನು ಬ್ರಷ್ ಇಟ್ಕೊಂಡು ಒಂದೊಂದೇ ಗೆರೆ ಎಳಿತಾ ಹೋಗ್ತೀವಿ. ಆ ಗೆರೆಗಳನ್ನು ಎಳೆಯುವಾಗ ನಾವು ನಮ್ಮ ಸಾಮರ್ಥ್ಯತೆ ಅದರಲ್ಲಿ ತೋರಿಸ್ಬೇಕು. ಆ ಗೆರೆ ಎಳೆಯುವಾಗ ನಮ್ಮ ಒಂದು ಮೌಲ್ಯಗಳೇನು, ನಮ್ಮ ಆದರ್ಶಗಳೇನು, ನಮ್ಮ ನಿರ್ಧಾರಗಳೇನು ಅನ್ನೋದು ಆ ಚಿತ್ರ ಬಿಡಿಸುವಾಗ ನಾವು ಯಾವ ರೀತಿ ಒಂದೊಂದೇ ಗೆರೆಯನ್ನು, ಒಂದೊಂದೇ ನಿರ್ಧಾರಗಳನ್ನು ನಮ್ಮ ಅನುಭವದ ಮೇಲೆ ಎಳಿತಾ ಹೋಗ್ತೀವಿ, ಅದರ ಮೇಲೆ ಒಂದು ಒಳ್ಳೆ ಚಿತ್ರ ಬಿಡಿಸ್ಬೋದು. ಸೊ ನಮ್ಮ ಜೀವನ ಶುರುವಾದಾಗ ಒಂದು ಖಾಲಿ ಹಾಳಿ ಥರ ಇರುತ್ತೆ. ಜೀವನ ಹೋಗ್ತಾ ಹೋಗ್ತಾ ಒಂದೊಂದೇ ಗೆರೆಗಳು, ಒಂದೊಂದೇ ಆಯ್ಕೆಗಳನ್ನು ಮಾಡ್ತಾ ಹೋಗ್ತೀವಿ. ಮತ್ತು ನಮ್ಮ ಕೊನೆ ಹಂತದಲ್ಲಿ ಅಂದರೆ ನಾವು ಸಾಯುವ ಟೈಮ್ನಲ್ಲಿ ಒಂದು ಒಳ್ಳೆ ಚಿತ್ರ ಆಗ್ಬೋದು, ಇಲ್ಲದ್ರೆ ಒಂದು ಕೀಚಿನ ಒಂದು ಚಿತ್ರ ಆಗಿರ್ಬೋದು. ಅದು ಯಾವ ರೀತಿ ನಿರ್ಧಾರ ಆಗುತ್ತೆ, ಅದು ನಾವು ಮಾಡುವಂತಹ ಆಯ್ಕೆಗಳ ಮೇಲೆ ನಿರ್ಧಾರ ಆಗುತ್ತೆ. ಆದ್ದರಿಂದ ಇಲ್ಲಿ ಶಾಸಕರಾಗಿ, ಜನಪ್ರತಿನಿಧಿಗಳಾಗಿ ನಾನು ಕೂಡ ನನ್ನ ಜೀವನ, ನಮ್ಮ ಜಗಳೂರು ಕ್ಷೇತ್ರದ ಜೀವನ, ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜೀವನ ಹಾಗೂ ಕರ್ನಾಟಕ ರಾಜ್ಯ, ನಮ್ಮ ದೇಶದ ಒಂದು ಚಿತ್ರಣ ಒಳ್ಳೆಯದಾಗಲಿ, ಒಳ್ಳೆಯ ಒಂದು ಪೇಂಟಿಂಗ್ ನಿರ್ಮಾಣ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತ ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಉದ್ಘಾಟನೆ ಮಾಡಿದ್ವಿ. ನಂತರ ಕೆರೆಗೆ ಬಾಗಿನ ಹತ್ತಿಸುವ ಕಾರ್ಯಕ್ರಮ ಕೂಡ ಚೆನ್ನಾಗಿ ನೆರವೇರಿತು. ಇವತ್ತು ಎಲ್ಲ ವೋಟರ್ಸಿಗೆ ಹಾಗೂ ನಮ್ಮ ಶಾಸಕರು, ಮುಖಂಡರು, ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಜಗಳೂರಿಂದು ನಾವು ಏನೇ ಚುನಾವಣೆ ಇದ್ರೂ ಒಂದು ಫೀಡ್ಬ್ಯಾಕ್ ತಗೊಳ್ತಾ ಇರ್ತೀವಿ, ಗ್ರೌಂಡಲ್ಲಿ ಸರ್ವೆ ಮಾಡ್ತಾ ಇರ್ತೀವಿ, ಯಾವ ರೀತಿ ರಿಸಲ್ಟ್ ಬರ್ಬೋದು, ಜಗಳೂರಿಂದ ಎಷ್ಟು ಲೀಡ್ ಬರುತ್ತೆ, ಪ್ರತಿ 8 ಕ್ಷೇತ್ರದಲ್ಲೂ ಕೂಡ ಯಾವ ಕ್ಷೇತ್ರದಲ್ಲಿ ಮುನ್ನಡೆ ಇದೆ, ಹಿನ್ನಡೆ ಇದೆ ಅಂತ. ಸೊ ನಾನು ದೇವೇಂದ್ರಪ್ಪ ಅವರು ಅಮ್ಮ ಚೆನ್ನಾಗಿದ್ದೇನಾ, ಚೆನ್ನಾಗಿ ಆಗ್ತಾ ಇದ್ದೇನಾ ಅಂತ ಕೇಳಿದಾಗೆಲ್ಲ
ನಾನು ಹೇಳ್ತಾ ಇದ್ದೆ ಸ್ವಲ್ಪ ಡೌಟ್ ಇದೆ ಅಂತ ಇದೆ. ಸಮೀಕ್ಷೆ ಪ್ರಕಾರ ಒಂದು ಸ್ವಲ್ಪ ಒತ್ತು ಕೊಟ್ಟು ಕೆಲಸ ಮಾಡೋಣ. ನಿಮ್ಮಲ್ಲಿ ಉತ್ಸಾಹ ಇದೆ, ನಿಮ್ಮ ಮುಖಂಡರಲ್ಲಿ ಉತ್ಸಾಹ ಇದೆ, ಕಾರ್ಯಕರ್ತರಲ್ಲಿ ಇನ್ನೂ ಉತ್ಸಾಹ ಇದೆ, ಜನರಲ್ಲೂ ಕೂಡ ವಿಶ್ವಾಸ ಇದೆ. ಆದ್ರಿಂದ ನೀವು ಆಮೇಲೆ ಕೀರ್ತಿಯವ್ರ ಟೀಮ್ ಎಲ್ಲಿದ್ದೀರಾ? ನಿಮ್ಗೆಲ್ಲರಿಗೂ ನಾನು ಚುನಾವಣೆಯಲ್ಲೂ ಕೂಡ ಇವತ್ತು ಮನೆಗೆ ಹೋದಾಗ ಕೇಳಿದೆ ಅವ್ರ ಕೀರ್ತಿಯವ್ರ ಮನೆಯವ್ರನ್ನ, ಕೀರ್ತಿ ಕುಮಾರ್ ಎಲ್ಲಿದ್ದಾರೆ ಅಂತ. ಅಮ್ಮ ಇಲ್ಲಿದ್ದಾರೆ ಒಳಗಡೆ ಅಂತ. ಸೊ ಅವ್ರು ಯಾವಾಗಲೂ ಬಿಹೈಂಡ್ ದ ಸೀನ್ ಕೆಲಸ ಮಾಡೋರು. ನಾವು ಚುನಾವಣೆಯಲ್ಲೂ ಕೂಡ ಒಂದು ಊರಿಗೆ ಹೋದಾಗ ಅವ್ರು ಎಂದೂ ಸಿಗ್ತಿರ್ಲಿಲ್ಲ, ಮುಂದಿನ ಊರಿಗೆ ಹೋಗೋರು. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂದರೆ, ಆ ಕಡೆ ಎಲ್ಲ ಅರೇಂಜ್ಮೆಂಟ್ಸ್ ಪರ್ಫೆಕ್ಟ್ ಆಗಬೇಕಲ್ಲ, ನೀವು ಬರೋ ಟೈಮಿಗೆ ಜನರಿರ್ಬೇಕಲ್ಲಿ, ಗ್ರಾಮ ಪಂಚಾಯತ್ ಮೆಂಬರ್ಗಳಿರಬೇಕು. ಸೊ ಒಂದು ಒಳ್ಳೆ ಆರ್ಗನೈಸೇಷನ್ ಸ್ಕಿಲ್ಸ್ ಇದೆ. ಸೊ ಕೀರ್ತಿ ಕುಮಾರ್ ಅವ್ರ ಟೀಮ್ ಎಲ್ಲರೂ ನಾವು ಕಂಗ್ರ್ಯಾಚುಲೇಷನ್. ಮತ್ತೆ ಜೊತೆಗೆ ಇವತ್ತು ಇದು ನಾನು ಮುಗಿಸ್ತೀನಿ. ಅದು ಸರ್ಟಿಫಿಕೇಟ್ ಎಲ್ಲಿದೆ? ಸರ್ಟಿಫಿಕೇಟ್ ಈಗ ತಾನೇ ಒಂದು ಬೆಳ್ಳಿ ಪ್ಲೇಟ್ ಕೊಟ್ಟಿದ್ದಾರೆ. ಆ ಪ್ಲೇಟ್ನ ನೀವೆಲ್ಲರೂ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಯ್ಕೆ ಆದಮೇಲೆ ನಮಗೆ ಒಂದು ಪೂರ್ತಿ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟಿನ ಡೀಟೇಲ್ಸು ಆ ಬೆಳ್ಳಿ ಪ್ಲೇಟ್ ಮೇಲೆ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಗಿಫ್ಟ್ ಇದೆ, ವಿಶೇಷವಾಗಿದೆ. ಸೊ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆಮೇಲೆ ಮಾಜಿ ಶಾಸಕರಾದ ಟಿ ಗುರುಸಿದ್ದನ್ ಗೌಡ್ರು ಹಾಗೂ ಟಿ.ಜಿ. ರವಿಕುಮಾರ್ ಅವರು ಕೂಡ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಜಗಳೂರಿನಲ್ಲಿ 4 ಬಾರಿ ನಾನು ಬಂದೆ ಚುನಾವಣೆ ಪ್ರಚಾರಕ್ಕೆ. ಪ್ರತಿ ಸಲನೂ ಕೂಡ ಬಂದ್ಬಿಟ್ಟು ಅಷ್ಟೇ ಏಜ್ ಆಗಿದೆ ಗುರುಸಿದ್ದನ್ ಗೌಡ್ರು, ಆದರೂ ಕೂಡ ವೆಹಿಕಲ್ ಮೇಲೆ ಹತ್ಕೊಂಡು ಅಂತ ಬಿಸಿಲು ನೆನಪಿದಾರ ಎಲ್ಲ ಮರ್ತಿದ್ದೀರ. 40 ಡಿಗ್ರಿ 38 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಬೆಳಿಗ್ಗೆ 9 ಗಂಟೆಗೆ ಚುನಾವಣೆ ಶುರುವಾದರೆ ರಾತ್ರಿ 8 ಗಂಟೆ ತನಕನೂ 12 ತಾಸು ಚುನಾವಣೆ ಪ್ರಚಾರದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡಿದ್ದೀರಾ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಗುರುಸಿದ್ದನ್ ಗೌಡ್ರು, ಅವ್ರ ಕುಟುಂಬದ ಎಲ್ಲ ಸದಸ್ಯರು, ಅವ್ರ 2ನೇ ಮಗ ಇಲ್ಲಿದ್ದಾರೆ ಅನ್ಸುತ್ತೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ದೇವೇಂದ್ರಪ್ಪನವರು ಎಲೆಕ್ಷನ್ ಟೈಮ್ನಲ್ಲಿ ಹೇಳೋರು, ಇಲ್ಲಿ ಸುಮಾರು ಒಂದು 200 ಜನ ಇದ್ದೀವ್ರ ಹಾಲ್ನಲ್ಲಿ. ನಾವು ಯಾವುದೇ ಚುನಾವಣೆ ಪ್ರಚಾರಕ್ಕೆ ಹೋದರೂ ನಿಮಗೆ ಅರ್ಹತೆ ಇರೋದು 1 ವೋಟ್ ಹಾಕಲಿಕ್ಕೆ, ಸಾಮರ್ಥ್ಯ ಇರೋದು 1 ವೋಟ್ ಹಾಕಲಿಕ್ಕೆ. ಆದರೆ ನೀವು 50 ಹಾಕ್ಸ್ಬೋದು, 100 ಹಾಕ್ಸ್ಬೋದು. ಅದನ್ನೆಲ್ಲ ಇವತ್ತಿನ ದಿನ ನೀವು ಮಾಡಿ ತೋರಿಸಿದ್ದೀರಾ. ಸೊ ಅದು ಕೂಡ ಪ್ರತಿಯೊಬ್ಬರು ಕೂಡ ನೀವೇ ಅಭ್ಯರ್ಥಿ ಅಂತ ಜವಾಬ್ದಾರಿಯಿಂದ ಓಡಾಡ್ಬಿಟ್ಟು ಈ ಬಾರಿ 25 ವರ್ಷದಿಂದ ಯಾವ ರೀತಿ BJP ಆಡಳಿತ ದಾವಣಗೆರೆಯಲ್ಲಿದೆ, ನಾವು ಅದನ್ನು ಬದಲಾಯಿಸಬೇಕು, ಇನ್ಮೇಲೆ ಕಾಂಗ್ರೆಸ್ ಬಾವುಟ ಏರಿಸಬೇಕು ಅಂತ ತೀರ್ಮಾನ ಮಾಡಿ ಗೆಲ್ಲಿಸಿದ್ದೀರಾ. ಸೊ ಇನ್ಮೇಲೆ ಟ್ರಿಪಲ್ ಇಂಜಿನ್ ಸರ್ಕಾರ ಫಿಕ್ಸ್ ಆಯ್ತಲ್ವಾ? ಟ್ರಿಪಲ್ ಇಂಜಿನ್ ಸರ್ಕಾರ, ಶಾಸಕರ ಬಲ ಇದೆ, ಆಮೇಲೆ ಸಚಿವರ ಬಲ ಇದೆ, ಜೊತೆಗೆ ಸಂಸದರ ಬಲ ಇದೆ. ಇನ್ನು ದಾವಣಗೆರೆ ಅಭಿವೃದ್ಧಿನ ನಿಲ್ಲಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಒಂದು ಒಳ್ಳೆ ಅಭಿವೃದ್ಧಿ ಪರ್ವವನ್ನು ನಾವು ಶುರು ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಜಗಳೂರು ಹರಪನಹಳ್ಳಿ ಹಿಂದುಳಿದ ಪ್ರದೇಶ, 2 ಪ್ರದೇಶಗಳು, 8 ಮಕ್ಕಳು, ಅದರಲ್ಲಿ ತಾಯಿಯಾಗಿ 2 ಮಕ್ಕಳನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗಿದೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ನಾನು ನಡೀತೀನಿ ಮುಂದೆ. ಮತ್ತೆ ಚುನಾವಣೆ ಆದಮೇಲೆ ಪ್ರತಿಯೊಂದು ಕ್ಷೇತ್ರದಿಂದ ಕೂಡ ಗ್ರಾಮ ಪಂಚಾಯತ್ ಮೆಂಬರ್ಸು ಸಾಕಷ್ಟು ಸಂಖ್ಯೆಯಲ್ಲಿ, ಈಗ ನಾನು ಬಜೆಟ್ ಸೆಷನಲ್ಲಿದ್ದಾಗ ಡೆಲ್ಲಿನಲ್ಲಿರ್ತೀನಿ, ದಾವಣಗೆರೆಯಲ್ಲಿದ್ದಾಗ ಬಂದು ಅವರ ಕಷ್ಟ ಸುಖವನ್ನು ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಬರೀ ಕಷ್ಟಕ್ಕಷ್ಟೇ ಬರ್ತಾ ಇಲ್ಲ, ಅವರಲ್ಲಿರುವಂತಹ ಒಂದು ಕಳಸಾರೋಹಣ ಕಾರ್ಯಕ್ರಮ ಇರ್ಬೋದು, ಅಥವಾ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಈ ಕಡೆ. ಸೊ ಇಲ್ಲಿ ನನ್ನ ಸರ್ಟಿಫಿಕೇಟ್ ಇದೆ, MP ಸರ್ಟಿಫಿಕೇಟ್. ನೀವು ಕ್ಯಾಮ್ರಾದವ್ರು ಶೂಟ್ ಮಾಡಿ. ನನಗೂ ನೆನಪಿರೋ ಹಾಗೆ ಇಲ್ಲಿವರೆಗೂ ಮಲ್ಲಿಕಾರ್ಜುನ ಅವ್ರಿಗೂ ಈ ರೀತಿ ಯಾರು ಕೊಟ್ಟಿಲ್ಲ ಅನಿಸುತ್ತೆ. ಭಾಳ ವಿಶೇಷವಾಗಿದೆ. ಬಟ್ ಕೀರ್ತಿಯವರು ಇಲ್ಲಿದ್ದಾರೆ. ಸೊ ಒಂದು ಒಳ್ಳೆ ಮೆಮೊರಬಲ್ ಗಿಫ್ಟ್ ಆಗಿದೆ. ಆಮೇಲೆ ನಾನು ಯಾವಾಗಲೂ ಹೇಳೋದು ಏನಂದ್ರೆ, ಸನ್ಮಾನಗಳು ಈ ರೀತಿ ಆಗ್ಬೇಕು. ಯಾಕಂದ್ರೆ ಅವಾಗ ನಮಗೆ ಒಂದು ಕನ್ನಡಿ ತೋರ್ಸಂಗಿರುತ್ತೆ, ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ, ನೀವು ನಮ್ಮ MP ಇದ್ದೀರಾ, ನಮ್ಮ ಕ್ಷೇತ್ರದ ಕೆಲಸದ ಜೊತೆ ನಮ್ಮ ಧ್ವನಿಯಾಗಿ ನೀವು ಕೆಲಸ ಮಾಡಿ ಅನ್ನೋ ಒಂದು ರಿಮೈಂಡರ್ ಕೊಟ್ಟಂಗಾಗುತ್ತೆ. ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ನಾನೊಂದು 5-10 ನಿಮಿಷ ಜಾಸ್ತಿ ಮಾತಾಡ್ತೀನಿ, ಯಾರು ನಡೀತ್ರ? ಯಾಕಂದ್ರೆ ಸಾಕಷ್ಟು ವಿಚಾರಗಳಿದಾವೆ ಹೇಳಲಿಕ್ಕೆ. ಅದ್ರ ಜೊತೆಗೆ ಜಗಳೂರು ಕ್ಷೇತ್ರದ ಅಭಿವೃದ್ಧಿ, ಎಲೆಕ್ಷನ್ ಟೈಮ್ನಲ್ಲಿ ಮನೆ ಮನೆಗೆ, ಹಳ್ಳಿಗಳಿಗೆ, ಗ್ರಾಮಗಳಿಗೆ ಭೇಟಿಯಾದಾಗ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಜನತೆ ಈಗಾಗಲೇ ಹೇಳಿದೆ. ಒಂದು ಗ್ರಾಮಕ್ಕೆ ಹೋದಾಗ ಅಲ್ಲಿ ಸುಮಾರು 800 ಜನ ಮಹಿಳೆಯರು, ಅವರಿಗೆ ಟೇಲರಿಂಗ್ ಟ್ರೈನಿಂಗ್ ಆಗಿದೆ, ಅವರೆಲ್ಲರೂ ಬೆಂಗಳೂರಿನಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಅದರ ಬಗ್ಗೆ ಕೂಡ ಶಾಸಕರ ಗಮನದಲ್ಲಿದೆ, ಸಚಿವರ ಗಮನದಲ್ಲಿದೆ, ನನ್ನ ಗಮನದಲ್ಲೂ ಇದೆ. ಸೊ ನಾವು ಕೂಡ ನಮ್ಮ ಭಾಗದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗಳನ್ನು, ಗುಡಿ ಕೈಗಾರಿಕೆಯನ್ನು ಈಗಾಗಲೇ ಸದನದಲ್ಲಿ ITBT ಕಂಪ್ನಿಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ. ಸೊ ಆವಾಗ ಅಲ್ಲಿರುವಂತಹ ಕ್ಯಾಬಿನೆಟ್ ಮಿನಿಸ್ಟರ್ ಜಿತೇಂದ್ರ ಪ್ರಸಾದ್ ಅವರು ಕೂಡ ಒಂದು 2 ಎಕರೆ ಜಮೀನು ದಾವಣಗೆರೆಯಲ್ಲಿ ಲಭ್ಯ ಆದರೆ ITBT ಕಂಪ್ನಿ ಬಗ್ಗೆ ಏನೇನು ಇಲ್ಲಿಯವರೆಗೆ ಕಾರ್ಯಗಳು, ಫಂಡ್ಸ್ ಎಷ್ಟು ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ತಗೊಂಡು ಬನ್ನಿ, ಬರೋ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದರಿಂದ ಒಂದು ಒಳ್ಳೆ ಶುಭ ಸೂಚನೆ ಅವ್ರ ಕಡೆಯಿಂದ ಬಂದಿದೆ. ಡೆಫಿನೆಟ್ಲಿ ನಾವು ವರ್ಕ್ ಮಾಡೋಣ, ಅಂದರೆ ITBT ಕಂಪ್ನಿ ಬರಲಿಕ್ಕೆ ದಾವಣಗೆರೆಯಲ್ಲಿ. ಮತ್ತು ಇದ್ರ ಜೊತೆಗೆ ನಮ್ಮ ಮೂಲಭೂತ ಹಕ್ಕು, ಶಿಕ್ಷಣ ಮತ್ತು ಆರೋಗ್ಯ ಅಂತ ನೀವು ಒತ್ತು ಕೊಟ್ಟು ಮಾಡಿ ಅಂತ ಈಗಾಗಲೇ ನನಗೆ ಜಯದೇವ್ ನಾಯಕ್ ಅವರು ಹೇಳಿದ್ದಾರೆ. ಡೆಫಿನೆಟ್ಲಿ ಅದು ನನ್ನ ಆದ್ಯತೆ ಆಗುತ್ತೆ. ಯಾಕೆಂದರೆ ಬೀಂಗ್ ಅ ಡಾಕ್ಟರ್, ನಾನು ಈಗ 6 ವರ್ಷದಿಂದ SSK ಟ್ರಸ್ಟಿಂದ ಹಲವಾರು ಆರೋಗ್ಯಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಈಗ ಕೇಂದ್ರದಲ್ಲಿ HPV ವ್ಯಾಕ್ಸಿನೇಷನ್, ಇದ್ರ ಬಗ್ಗೆ ನಾನು ಹೇಳಬೇಕಾಗಿದೆ. ಯಾಕಂದರೆ ಸಾಕಷ್ಟು ಜನ ಪ್ರಶ್ನವ್ರು ಇದ್ದೀರಾ ಇಲ್ಲಿ. ಫೆಬ್ರವರಿನಲ್ಲಿ ಇಂಟ್ರಿಮ್ ಬಜೆಟ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಇಂಟ್ರಿಮ್ ಬಜೆಟ್ ಓದಿದಾಗ HPV ವ್ಯಾಕ್ಸಿನೇಷನ್ ಬಗ್ಗೆ ಪ್ರಸ್ತಾಪನೆ ಇಟ್ಟಿದ್ರು. ಬಟ್ ಮೊನ್ನೆ ಜುಲೈನಲ್ಲಿ ಬಜೆಟ್ ಮಂಡನೆ ಮಾಡಿದಾಗ HPV ವ್ಯಾಕ್ಸಿನೇಷನ್ ಬಗ್ಗೆ ಅವರೇನು ಡೀಟೇಲ್ಸ್ ಕೊಡಲಿಲ್ಲ. ಅದ್ರ ಬಗ್ಗೆ ನಾನು ನನ್ನ ಒಂದು ಚೊಚ್ಚಲ ಭಾಷಣ ಅಂತ ಹೇಳ್ತಾರಲ್ಲ, ಸೊ ಫಸ್ಟ್ ಟೈಮ್ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ನಮ್ಮ ಹೆಲ್ತ್ ಸೆಕ್ಟರಿಗೆ ಯೂನಿಯನ್ ಬಡ್ಜೆಟಿಂದ ಎಷ್ಟು ಗ್ರ್ಯಾಂಟ್ಸ್ ಇದೆ, ಆ ಗ್ರ್ಯಾಂಟ್ಸ್ ನಮಗೆ ಸಾಕಾಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಇತ್ತು. ಸೊ ಅದ್ರ ಬಗ್ಗೆ ಈಗಾಗಲೇ ಜಯದೇವ್ ನಾಯಕ್ ಅವರು ಹೇಳಿದರು. ಬ್ರಿಕ್ಸ್ ನೇಷನ್ಸು, ಚೈನಾ ಇರ್ಬೋದು, ಅಮೇರಿಕಾ ಇರ್ಬೋದು, ಆಮೇಲೆ ಶ್ರೀಲಂಕಾ, ಭೂತಾನ್ ಎಲ್ಲರೂ ನಮಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹೆಲ್ತ್ ಸೆಕ್ಟರ್ನಲ್ಲಿ. ನಮ್ಮ ದೇಶ ಅತ್ಯಂತ ಜನಸಂಖ್ಯೆಯಲ್ಲಿ ಹೆಚ್ಚಾಗಿದೆ, 140 ಕೋಟಿ ಜನಸಂಖ್ಯೆ ಇದೆ. ಹ್ಯೂಮನ್ ರಿಸೋರ್ಸೇ ನಮ್ಮಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್. ಆದ್ದರಿಂದ ಹೆಲ್ತಿಗೆ ಇನ್ವೆಸ್ಟ್ ಮಾಡಿದರೆ ಡೆಫಿನೆಟ್ಲಿ ಅದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆದ್ದರಿಂದ ಕೇವಲ 2.1% ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರದ ಲಿಮಿಟ್ಸ್ ಇದ್ದಿದೆ 2.5%, ಅದಕ್ಕಿಂತ ಕಡಿಮೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದರಿಂದ ನಾನು ಅಲ್ಲಿ ಪ್ರಶ್ನೆ ಕೇಳಿದ್ದು ಏನು ಅಂದರೆ, ವಿಶ್ವಗುರು कहने से नहीं, विश्वगुरु खाली कहने से नहीं होता, विश्वगुरु के जैसे सोच, मन, बुद्धि होना चाहिए. ಅಂದರೆ ಕೇವಲ ಮಾತಿನಲ್ಲಿ, ಯೋಚನೆಯಲ್ಲಿ ವಿಶ್ವಗುರು ಆಗಿದ್ರೆ ಸಾಕಾಗೋದಿಲ್ಲ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಮನಸ್ಸಿನಲ್ಲೂ ಕೂಡ ಆ ರೀತಿಯ ನಿರ್ಧಾರಗಳನ್ನು ಮಾಡಬೇಕು. ಜೊತೆಗೆ ವಿಶ್ವಗುರು ಆಗಬೇಕು ಅಂದರೆ ನಿಮ್ಮ ಬಜೆಟ್ನ ಧನ್ ಕೂಡ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಕೇಳಿದ್ದೆ ಅವತ್ತಿನ ದಿನ. ಆಮೇಲೆ ಅದೇ ರೀತಿ ಅಜೀಂ ಪ್ರೇಮ್ಜಿ ಬಗ್ಗೆ ಎಲ್ಲರೂ ಕೇಳಿದಿರಲ್ರಿ. 1500 ಕೋಟಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ದುಡ್ಡಿನಿಂದ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ ನಾವು. ಸೊ ಆದ್ದರಿಂದ ನಾನು ಕೇಂದ್ರ ಸರ್ಕಾರದಲ್ಲಿ ಅದನ್ನೇ ಹೇಳಿದೆ, ನಿಮ್ಮಲ್ಲೂ ಕೂಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ನೀವು ನೋಡಿದರೆ ಎ ಅಥವಾ ಅ ಅಕ್ಷರದಿಂದ ಶುರು ಮಾಡ್ತಾರೆ ಅಂತ ಹಿಂಟ್ ಕೊಟ್ಟೆ. ಸೊ ಎ ಆ ಅಕ್ಷರದಿಂದ ಯಾರಿದ್ದಾರೆ? ಅದಾನಿ ಅಂಬಾನಿ. ಸೊ ಅದಾನಿ ಅಂಬಾನಿ ಇರ್ತಾರಲ್ಲ, ಅವ್ರ ಹತ್ರ ನೀವು ಇನ್ವೆಸ್ಟ್ ಮಾಡಿಸ್ರಿ. ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಅವರು ಕೂಡ ಕೈ ಜೋಡಿಸಿದ್ರೆ ಇನ್ನೂ ಒಂದು ಅನುಕೂಲ ಆಗುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳು, ಸರ್ಕಾರಿ
ಡೆವಲಪ್ಮೆಂಟ್ ವರ್ಕ್ಸ್ಗೆ ಒಂದು ಬಲ ಬಂದಂಗೆ ಆಗುತ್ತೆ ಅಂತ. ಸೊ ಇಷ್ಟೆಲ್ಲ ಬಡ್ಜೆಟ್ನಲ್ಲಿ ಮಾತಾಡಿದ್ದಾಯಿತು. ಆಮೇಲೆ ಒಳ್ಳೆ ಮಳೆ ಆಗಿದೆ, ಬೆಳೆ ಸಮೃದ್ಧಿ, ಎಲ್ಲಿ ನೋಡಿದರೂ ಹಸಿರು. ಸೊ ಕೆರೆಗಳು, ಡ್ಯಾಮ್ಗಳು ಎಲ್ಲ ಕಡೆ ತುಂಬ ಹರಿತಾ ಇದ್ದಾವೆ. ಬರುವಂಥ ದಿನಗಳಲ್ಲಿ ಎಜುಕೇಷನ್ಗೆ, ಹೆಲ್ತ್ಗೆ ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜೊತೆಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಮಾಡೋಣ ಅಂತ. ಮತ್ತು ಕೊನೆಯದಾಗಿ ಹೇಳೋದೇನು ಅಂದರೆ, ನಾನು ಎಲೆಕ್ಷನ್ ಟೈಮ್ನಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆ, ಮನೆ ಬಾಗಿಲು ಮನಸ್ಸಿನ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತ. ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಇರುವಂತಹ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಗೆ ಬಂದು ಆಫೀಸ್ನ TC ಕಚೇರಿನಲ್ಲೇ ಆಫೀಸ್ ಓಪನ್ ಮಾಡ್ತೀವಿ ಇದೇ ತಿಂಗಳಲ್ಲಿ. ಆಮೇಲೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಜನತಾ ದರ್ಶನದ ನಿಟ್ಟಿನಲ್ಲಿ ನಿಮ್ಮ ಗ್ರಾಮಗಳಿಗೆ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಅಲ್ಲೇ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಒಳ್ಳೆ ಆಫೀಸ್ ಟೀಮ್ ಬಿಲ್ಡಪ್ ಮಾಡ್ತಾ ಇದ್ದೀವಿ. ಒಂದು ಲ್ಯಾಂಡ್ಲೈನ್ ನಂಬರು ವಿಚ್ ಇಸ್ ಅವೈಲಬಲ್. ಸೊ ಅದರಿಂದ ಏನೂ ಆತಂಕ ಬೇಡ. ಡೈಲಾಗ್ ಇನ್ನೇಕೆ ಆತಂಕ ಈ ಬಾರಿ ಪ್ರಬಕ್ಕ ಅಂತ. ಪ್ರಬಕ್ಕ ಅನ್ನೋದು ಕೇವಲ ಸಾಂಕೇತಿಕ, ಯಾಕಂದರೆ ಇದು ನನ್ನ ಜಯ ಅಲ್ಲ, ಇದು ನಿಮ್ಮ ಜಯ. ನಾನು ಅಲ್ಲಿ ನಿಂತಿರೋದು ನಿಮ್ಮ ಪ್ರತಿನಿಧಿಯಾಗಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಬಹಳ ಅತ್ಯುತ್ತಮವಾಗಿದ್ದಂತಹ ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ವೇದಿಕೆಯ ಶೋಭೆಗೆ ಹೊರಪಟ್ಟಂತಹ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಪಕ್ಕದ ಕೊಠಡಿಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರು ಸಹ ಊಟವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಗಮನಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ದೇವೇಂದ್ರ ಅವರಿಗೆ ಧನ್ಯವಾದಗಳು. ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗಳೂರು ತಾಲೂಕಿನ ಅಭಿವೃದ್ಧಿಯ ಮಾತುಗಳನ್ನು ಆಡಿರ್ತಕ್ಕಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ಸಹ ಧನ್ಯವಾದಗಳು. ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ